ಎಲ್ಲ ಈ ಕರ್ಣ ಯಾವತ್ತು ರಾಜಾದಿರಾಜರೆಲ್ಲ ನಮ್ಮ ಆಜ್ಞಾಬದ್ಧರಾಗಿರುವುದೋ ಇಲ್ಲವೋ ತಪ್ಪದ ಕಪ್ಪ ಕಾಣಿಕೆ ತಂದೊಪ್ಪಿಸಿದವರೋ ಇಲ್ಲ ಮಳೆ ಭ್ರಷ್ಟರ ವರ್ತಮಾನವೆನ್ನ ಮುಂದೆ ತಿಳಿಸಿಕೊಂಡ ಭುವನವರ್ಣ ಅಖಿಲಾದ್ರಿ ಮಕುಟ ತಟಗಟ್ಟಿತ ವೀರಾದಿಮಾನ ಆಗಿರುವ ಕುರುಭೂಪತಿಯೇ ಕೇಳು. ಓಹೋ ಕಲಿಕರ್ಣ ಅದೇನು ಚೆನ್ನಾಗಿ ಹೇಳು. ಸಮಸ್ತ ದೇಶಗಳ ಸುತ್ಪಿಷ್ಟದಿಂದ ಎಲ್ಲಾ ದೇಶಗಳ ರಾಜ್ಯರ ನಮ್ಮ ಭಂಡಾರಕ್ಕೆ ಒಪ್ಪಿಸಿ ಹೋಗಿರುವ ಸಾರ್ವಭೌಮ ವೈರಿಗಳಿಗೆ ನೀರು ಹೇಳಿಸುವ. ದುರ್ಯೋಧನ ಕರ್ಣ. ಓಹೋ ಸ್ವಾಮಿ ನಾರದರೆ ರಾಜ, ನಿಮ್ಮನ್ನ ನೋಡಿದನ್ನ ಬಾದನು ಯಾವ ಯಾವ ದೇಶಗಳನ್ನು ತಿರುಗಿ ಬಂದಿರಿ, ಏನು ಸಮಾಚಾರ ನನಗೆ ಕೇಳಿರಿ. ಇದ್ದ ಮಾತನ್ನ ಕೇಳುತ್ತಿರುವೆನ ದುರ್ಯೋಧನ. ಸ್ವಾಮಿ ಬ್ರಹ್ಮಾನಂದನ ದುರ್ಯೋಧನ, ಮೂರು ಲೋಕಗಳಲ್ಲಿ ಕೌರವ ಮಹಾರಾಜನಿಗೆ ಯಾರು ಸರಿ ಸಮನಾದವರು ಸರಿ ಇಲ್ಲವೆಂದು ಆ ಪಾಂಡವರ ಪಕ್ಷಪಾತಿಯಾದ ಕೃಷ್ಣನಿಗೆ ತಿಳಿಸು. ಆ ಕಳ್ಳರ ಗರ್ಭವನ್ನು ಅಡಗಿಸಿರಲಾರ್ದ ಘನವಿದ್ದ ವಿಚಾರದ ಅಹೋ ದುರ್ಯೋಧನ. ಸ್ವಾಮಿ ಮುನಿಪಂಗವರೇ ಹೇಳವೆನ ಕೇಳ. ಅದೇನು ಚೆನ್ನಾಗಿ ಸ್ವಾಮಿಗಳೇ. ಕ್ಷೇಮವೇನೋ ದುರ್ಯೋಧನನೇ, ನಿಮ್ಮ ಪ್ರಜೆ ಪರಿವಾರವು, ನಿಮ್ಮ ಪ್ರಜೆ ಪರಿವಾರವು. ಕ್ಷೇಮವೇನೋ ದುರ್ಯೋಧನನೇ, ನಿಮ್ಮ ಪ್ರಜೆ ಪರಿವಾರವು, ನಿಮ್ಮ ಪ್ರಜೆ ಪರಿವಾರವು. ನಿಮ್ಮ ಸರಿ ಸಮರಾಜರನ್ನು ಲೋಕದಲ್ಲಿ ಕಾಣೆ ನಾನು. ನಿಮ್ಮ ಸರಿ ಸಮರಾಜರನ್ನು ಲೋಕದಲ್ಲಿ ಕಾಣೆ ನಾನು. ನಿಮ್ಮ ಕೀರ್ತಿಯು ಜಗದಿ ಬೆಳಗಿದೆ, ನಿಮ್ಮ ಕೀರ್ತಿಯು ಜಗದಿ ಬೆಳಗಿದೆ. ಈಗ ತಾನೇ ನೋಡಿ ಬಂದೆ, ಈಗ ತಾನೇ ನೋಡಿ ಬಂದೆ. ಕ್ಷೇಮವೇನೋ ದುರ್ಯೋಧನನೇ, ನಿಮ್ಮ ಪ್ರಜೆ ಪರಿವಾರವು, ನಿಮ್ಮ ಪ್ರಜೆ ಪರಿವಾರವು. ನಾರಾಯಣ ನಾರಾಯಣ. ಅಹೋ ದುರ್ಯೋಧನ, ಸ್ವಾಮಿ ಬ್ರಹ್ಮಾನಂದನ ನಿನ್ನ ಮನೆಯಲ್ಲಿ ಪುತ್ರ ಮಿತ್ರ ಕಳತ್ರ ಬಲರಾಮ, ಬಲರಾಮ. ಅಪರಿಮಿತವಾದ ಧನ ಕನಕ ವಸ್ತು ವಾಹನದಿ ಅನೇಕ ಐಶ್ವರ್ಯಗಳಿಂದ ತುಂಬಿರುವುದು ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಬಲ ಬಲ ರಾಜನೇ, ನೀನೇ ಪುಣ್ಯವಂತನು, ನೀನೇ ಭಾಗ್ಯವಂತರು. ನಿನ್ನಂತ ಸರಿಸಮ ದೆರೆಗಳು ಈ ಪ್ರಪಂಚದೊಳ್ ನಾಮ್ ಕಾಣೆನು. ನಿನಗೆ ದಾವ ಸಂಪತ್ತು ಕಡಿಮೆ ಇಲ್ಲ, ಆದರೆ ನಿನ್ನ ಮಗನಾದ ಲಕ್ಷಣನು ಲಗ್ನ ಪ್ರೇಕ್ಷೆ ಬಂದಿರುವನು. ಹೌದು ಸ್ವಾಮಿಗಳೇ. ಆದ ಕಾರಣ ವಿವಾಹ ಮಾಡಲಿಲ್ಲ ಎಂದು ದೇಶದಲ್ಲಿ ಹೆಣ್ಣೆಗಳು ದೊರೆಯಲಿಲ್ಲವೇಗೆ? ಹೇತಕ್ಕೆ ತಾಸ್ತಾರ ಮಾಡಿದ ಏಳುಗುಪ ಕುರುಕ್ಲ ಪ್ರದೀಪ.
ಸ್ವಾಮಿ ಬ್ರಹ್ಮಾನಂದ ನಾನೇನು ಮಾಡಲೆ? ದುರ್ಯೋಧನ ನೀನೇನು ಮಾಡಿವಿ? ಸುಂದರವಾದ ಲಕ್ಷಣ ರೂಪವಂತನಿಗೆ ತಕ್ಕ ನಾರಿಮಣಿ ದಾವಿಯಲ್ಲಿ ಹುಡುಕಿದರೂ ಸರಿ ಹೋಗಲಿಲ್ಲ. ಹೌದಾ ಸ್ವಾಮಿ ಮುನಿಪಂಗವರೇ, ರಾಜ ಇದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತಿರುವೆನೋ. ಬ್ರಹ್ಮನು ಬರದ ವಿಧಿಲಿಂಕಿತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ ಬ್ರಹ್ಮಾನಂದನ, ದುರ್ಯೋಧನ ನೀವೇನಾದರೂ ಕಂಡಿದ್ದರೆ ಹೇಳಬಹುದು ಸ್ವಾಮಿ. ಸಜ್ಜನ ಪ್ರೇಮೆ ಹಸ್ತಿನಾಪುರ ಅಧಿಪತಿ ಬೇಡವೆ ನಿನ್ನನೆ ನಿಜ ಸ್ಥಿತಿ. ಹಸ್ತಿನಾಪುರ ಅಧಿಪತಿ ಬೇಡವೆ ನಿನ್ನಗೆ ನಿಜ ಸ್ಥಿತಿ. ಮುನಿಪಂಗವರೇ, ಲಕ್ಷಣನಿಗೆ ತಕ್ಕ ಕಣ್ಣೆಯು ದೊರೆಯದೋಯ್ತೆಂದು ಚಿಂತಿಸುವುದಕ್ಕೆ. ಹೌದಾ ಸ್ವಾಮಿಗಳೇ? ದ್ವಾರಕ ನಗರ ಅಧ್ಯಕ್ಷ ಬಲರಾಮನ ಪುತ್ರಿ ಶಶಿರೇಖೆ ಎಂಬುವಳು ಬಹು ಲಾವಣ್ಯತೆಯಳು. ಅವಳನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗಾದರೂ ಶಕ್ಯವಿಲ್ಲ, ಮತ್ತು ಆ ಸ್ತ್ರೀಯಳ ಸಮಾನ ಯಾರೂ ಇಲ್ಲ. ಕನ್ಯಾಮಣಿಯನ್ನು ನೋಡಿದರೆ ಇಂದು ಒಂದು ಎಂದರೆ ಅಸದಳವು ನನ್ನ ಮಗನಿಗೆ ವರ್ಣ ಸರಿ ಹೋಗುತ್ತದೆ. ದುರ್ಯೋಧನ, ನೀನು ಎರಡನೇ ಸಂದೇಹ ಮಾಡದೆ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾವನ ಮಾಡಿದರೆ ಅದಕ್ಕೆ ಸಂತೋಷಯುಕ್ತವಾಗಿ ಲಕ್ಷಣನಿಗೆ ತನ್ನ ಮಗಳನ್ನು ಕೊಡುವುದಕ್ಕೆ ಮತ್ತೇನು ಸಂದೇಹವಿಲ್ಲ. ದೊರೆ, ನಿನಗಾರು ಸರಿಯೇ? ಆಹೋ ಸ್ವಾಮಿ ಮುನಿಪಂಗವರೇ, ಅಹೋ ರಾಜ, ಏನು ಮಾತು ಹೇಳಿದರೆ? ಇದ್ದ ಮಾತನ್ನು ಹೇಳಿರುವನು.
ಕೃಷ್ಣ ಬಲರಾಮನಿಗೆ ಸೋದರ ಹಳಿಯನಾದ ಅಭಿಮಾನ್ಯ ಬೆರಲಾಗಿ ಎನ್ನ ಮಗನಿಗೆ ಶಶಿರೇಖೆಯನ್ನು ಕೊಡುತ್ತಾರೆ ಎಂಬ ಮಾತು ಹೇಗೆ ನಂಬಲೆ? ನಂಬಲೇಬೇಕು ರಾಜ. ಸ್ವಾಮಿ ಬ್ರಹ್ಮನಂದನ, ದುರ್ಯೋಧನ ಎನ್ನನ್ನು ಅವರಲ್ಲಿ ಕಳಿಸಿ ಅವಮಾನಕ್ಕೆ ಯತ್ನ ಮಾಡುತ್ತಿರುವಿರಿ ಸ್ವಾಮಿ. ಸಜ್ಜನ ಪ್ರೇಮಿ ಅಪ್ಪ ದುರ್ಯೋಧನ, ಸ್ವಾಮಿ ಮುನಿಪಂಗವರೇ, ನಿನ್ನ ಮಾತು ನಿಶ್ಚಯವೇ ಸರಿ. ಸೋದರ ಹಳೆಯನಾದ ಮೇಲೆ ಕೊಡಬೇಕೆಂಬುವ ಮಾತು ಆ ಕೃಷ್ಣನಲ್ಲಿ ಮಾತ್ರ ಇರುವುದು. ಬಲಭದ್ರ ರೇವತಿಯವರಿಗೆ ನಿನ್ನ ಮಗನಾದ ಲಕ್ಷ್ಮಣನಿಗೆ ಕೊಡಬೇಕೆನ್ನುವರು. ಪಡೆದ ತಂದೆ ತಾಯಿಗಳ ಮಾತು ನಡೆದಿಲ್ಲದೆ ಆ ಕಳ್ಳ ಕೃಷ್ಣ ಪ್ರಯತ್ನ ಏನೋ ಪ್ರಯತ್ನ ಮಾಡ ಕುಲಗ್ರಾಣಿ. ನಾವಿನ್ನು ಹೋಗಿ ಬರುತ್ತೇವೆ. ನಮ್ಮನ್ನು ಲಗ್ನಕ್ಕೆ ಮಾತ್ರ ಮರೆಯಬೇಡಿ. ಲಗ್ನದೊಳಗೆ ನಾರಾದರ ಸವರಿ ಇರಬೇಕು. ನಾವಿನ್ನು ಹೋಗಿ ಬರುತ್ತೇವೆ. ಅಪ್ಪಣೆಯನ್ನು ಕೊಡು ರಾಜ. ರವಿ ಕೊಡು ತೇಜ. ಆಹೋ ಸ್ವಾಮಿ ನಾರದರೆ, ಅಹೋ ದುರ್ಯೋಧನ, ತಾವಿನ್ನು ಹೋಗಿ ಬರಬಂತರಾಗಿರು ಸ್ವಾಮಿ. ಸಜ್ಜನ ಪ್ರೇಮಿ ನಿನ್ನಂತಾಗಲಿ ದುರ್ಯೋಧನ. ದಾಂಬಿಕ ಜನರ ದಂಬವನಳಿಸಿ ಧಾರ್ಮಿಕ ಜನರ ಕೀರ್ತಿ ಬೆಳೆಸಿ ಧಾರ್ಮಿಕ ಜನರ ಕೀರ್ತಿ ಬೆಳೆಸಿ ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗವೇ ನಾಟಕವಯ್ಯ ಜಗದೀಶನಾಡುವ ಜಗವೇ ನಾಟಕವಯ್ಯ. ನಾರಾಯಣ ನಾರಾಯಣ. ಬಲರಾಮ ಕರ್ಕೊಂಬರಿ. ಬಲರಾಮ ರೇವತಿ ಬಳಿ ಬಳಿರಯ್ಯರ ಈ ಸಾರದೆ ಭೂಪತಿ. ನಮ್ಮ ಪರದಲ್ಲಿರುವ ಈ ಬಪ್ರನ್ನು ಬರ ಹೇಳು ಸಾರದೆ. ನೀ ಹೋಗೋದು ಜಾಗ್ರತೆ. ನಿಮ್ಮೆಷ್ಟಂತ ದೇವ ಮಹಾರಾಜನಿಗೆ ನಮ್ಮ ಪ್ರಣಾಮಗಳು. ಅಹೋ ಸ್ವಾಮಿ ಬ್ರಹ್ಮನ, ಅಹೋ ಸ್ವಾಮಿ ರಾಜ, ನೀವು ದ್ವಾರಕ ನಗರಕ್ಕೆ ಹೋಗಿ ಬಲರಾಮನನ್ನು ಕಂಡು ಕುಶಲವಾರ್ತೆ ಅಂತ ತಿಳಿದುಕೊಂಡು ಎನ್ನ ಮಗನಿಗೆ ಶಶಿರೇಖೆಯನ್ನು ಕೊಡುವಂತೆ ನಿಶ್ಚಯ ಮಾಡಿಕೊಂಡು ಬನ್ನಿರು ಸ್ವಾಮಿ. ಸಜ್ಜನ ಪ್ರೇಮಿ ಸ್ವಾಮಿ ಬ್ರಹ್ಮನಂದನ, ನಿನ್ನ ಇಷ್ಟದಂತೆ ದ್ವಾರಕಾವತಿ ನಗರಕ್ಕೆ ಹೋಗಿ ಬಲರಾಮನ ಸುದ್ದಿಗಳಾದ ಶಶಿರೇಖೆಯನ್ನು ನಿನ್ನ ಮಗನಿಯಾದ ಲಕ್ಷ್ಮಣನಿಗೆ ಕೊಡುವೆಂದು ಕೇಳಿಕೊಂಡು ಬರುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡ ರಾಜ. ರವಿಗೋಡಿ ತೇಜ ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ. ಸಜ್ಜನ ಪ್ರೇಮಿ ಬಲರಾಮ ಮುಷ್ಟಗಟ್ಟೆ ಕರಿಬಸಪ್ಪ ಇವರು ಬೈಕ್ ಅಂತ ಮಾಡು. ಬಲರಾಮ ಅಷ್ಟು ಬರೀ ಹಾಕೋ ಇಲ್ಲಿವ ಅಪ್ಪ ಬಲರಾಮನೇ, ಸ್ವಾಮಿ ಬೋಸುರತ್ತಮರೇ, ನಾವು ಬಂದಿರುವ ವಿಚಾರ ಒಂದು ಹಿಡಿಯದೆ ಪೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿದ್ರು ಸ್ವಾಮಿ. ರಾಜಾದಿರಾಜನಾದ ದುರ್ಯೋಧನನು ಕನ್ಯೆಯ ವಿಚಾರವನ್ನು ತಿಳಿದುಕೊಂಡು ಬರಲು ನಿಮ್ಮಲ್ಲಿಗೆ ಕಳಿಸಿರುವನು. ಹೌದೇನು ಸ್ವಾಮಿ? ಸರ್ವಗುಣನಾದ ಲಕ್ಷ್ಮಣನಿಗೆ ನಿಮ್ಮ ಪ್ರೇಮದ ನಂದಿನಿಯನ್ನು ಕೊಟ್ಟು ಖ್ಯಾತಿಯನ್ನು ಪಡೆಯಬೇಕು. ಅಪರಿಮಿತ ಸಂಪತ್ತಿನಿಂದ ಮೆರೆಯುವ ದುರ್ಯೋಧನನಿಗೆ ಸರಿಯಾದ ರಾಜಕುಮಾರಿಯು ಅಂಥ ರಾಜ್ಯದಲ್ಲಿ ಇರುವಳೆಂದು ತಿಳಿದಿರುವುದು. ಅಹೋ ರಾಜ, ಸ್ವಾಮಿ ಬೋಸುರತ್ತಮರೇ, ಈಗ ನಿಮ್ಮ ಪುಣ್ಯಕ್ಕೆ ಹೀಡಿಲ್ಲ.
ಕನ್ಯೆಯನ್ನು ಧನಿಕರ ಮನೆಗೆ ಕೊಡಬೇಕೆಂದು ನ್ಯಾಯ ಇರುವುದು ಕೇಳು ಭೂಪ. ಕೊಟ್ಟು ನೋಡು ನಿನ್ನ ಮಗಳ ಪ್ರತಾಪ. ಸ್ವಾಮಿ ಬೋಸರ ತಮರೇ, ಅಹೋ ರಾಜ, ನೀವು ನಿಜ ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದೇನು ರಾಜ? ಸ್ವಾಮಿ ಬೋಸರ ತಮರೇ, ಅಹೋ ರಾಜ, ನನ್ನ ಮಗಳ ಧನ್ಯಳಾದಳು ಧನ್ಯಳಾದಳು. ಲಕ್ಷಣನೆ ಕೊಟ್ಟು ವಿವಾಹ ಮಾಡಬೇಕೆಂದ ಲಕ್ಷಣನಿಗೆ ಕೊಡುವನೆಂದರೆ ಒಂದು ನಿಮ್ಮ ರಾಜನ ತಿಳಿಸಿ ಬರುವಂತಾಗಿ ಪ್ರವರ ತಿಳಿಸಲಕ್ಕದ ವಿಚಾರ. ರಾಜ ನಿಮ್ಮಿಷ್ಟದಂತಾಗಲಿ. ಬಳಿರೆಗಳ ಈ ಸಾರಕ್ಕೆ ಸಾಲ ಮಂದಿರಗಳೆಲ್ಲ ಪನ್ನೀರಿನಿಂದ ತೊಳೆದ ತೋರಣಗಳಿಗೆ ತೋರಣ ಕಟ್ಟೆ ಒತ್ತಿನ ರಂಗೋಲಿಯನ್ನು ಹಾಕಿಸು. ಸಾರತೆ ಒತ್ತಿನ ರಂಗೋಲಿಯನ್ನು ಹಾಕಿಸು. ದಾರಿಯಲ್ಲಿ ಬಹಳ ಸ್ತಂಭಗಳನ್ನು ನಿಲ್ಲಿಸು. ಸೂಚರ ಕೇಸರಿಗಳಿಗೆಲ್ಲ ರಮಣೀಯವಾಗಿ ತೋರುವಂತೆ ಈ ನಗರಗಳಿಗೆಲ್ಲ ಅಲಂಕಾರವನ್ನು ಮಾಡಿಸು. ಸಾರತೆ ಇದು ಅಲ್ಲದ ಬಳಿರ ಹಸ್ತಿನಾಪುರಧೀಶನ ಮಗನಾದ ಲಕ್ಷಣನಿಗೆ ಎನ್ನ ಮಗಳಾದ ಶಶಿರೇಖೆಯನ್ನು ಲಕ್ಷಣನಿಗೆ ಕೊಟ್ಟು ಲಗ್ನ ಮಾಡಿಕೊಡುವನೆಂದು ತಂಗುರ ವಹಿಸುವಂತನಾಗ ಸಾರಥಿ ಒರಸು ಜೈಬೇರಿಯನ್ನು ಚಕ್ರದ ಕಾಂತ, ಅಲ್ಲೇ ಕಾಂತೆ ಏನು ಮಾಡಲು ಹೊರಟಿರುವಿ? ಪ್ರಿಯ, ನೀನು ಮಾಡುವುದೇನು? ಏನು ಮಾಡುವ ಸುಂದರಿ? ಇನ್ನೇನು ಮಾಡಬೇಕಂತಿರುವಿ? ನಾನೇನು ಮಾಡಿರೋ ಸುಂದರಿ? ಕಾಂತ, ಕಾಂತೆ ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಕಾಂತ, ಸೋದರ ಅಳಿಯನಾದ ಅಭಿಮನ್ಯನು ಮನೆಯಲ್ಲಿ ಇರಲಾಗಿ ನಮ್ಮ ಮಗಳನ್ನು ಲಕ್ಷಣಿಗೆ ಕೊಡಲೆಂದು ನೀನು ಮನದಲ್ಲಿ ವಿಚಾರ ಮಾಡಿವೆ. ಹೌದು ಕಾಂತೆ. ಸೋದರಿಯಾದ ನಿನ್ನ ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟು ಈಗ ಮಾತು ತಪ್ಪಿಯ ಪ್ರಿಯ, ಇದೇನು ನಿನ್ನ ಅವರ ಸಂತೋಷ ಪಡುವುದಕ್ಕಾಗಿ ಕೊಟ್ಟರು ಕಾಂತೆ. ಹೇ ಸುಂದರಿ, ಆಡದ ತಾಯಿ ನಿನ್ನ ಮಗಳನ್ನ ಹಸ್ತ ಐಶ್ವರ್ಯ ಸಂಪನ್ನನಿಗೆ ಕೊಟ್ಟು ಸುಖ ಪಡುವುದು ಕಣ್ಣಾರ ನೋಡಬೇಕೆಂಬ ಕುತೂಹಲ ಉಳ್ಳವಳಾಗಿರಬೇಕು. ಅದೇ ಕಾಂತೆ, ಆದ ಬೆಟ್ಟ ಬಳಿರ
ಹಾಗಂತ ನೀನು ಸತ್ಯಭಾಮ ಕೃಷ್ಣರ ಮನೋಘಾತದಂತ ಸುಭದ್ರ ವಿಷಯವನ್ನು ವಹಿಸಿದೆಯಲ್ಲ, ಹೌದು ಪ್ರಿಯ. ನಿನಗೇನು ಉಚ್ಚ ಹಿಡಿದಿರುವುದೇನು ಸತಿ? ಆಲೋಚಿಸು ನಮ್ಮ ಮಗಳ ಭವಿಷ್ಯದ ಸಂಗತಿ. ಪ್ರಿಯ ಏ, ಸುಂದರ, ಸುಂದರ, ನನ್ನ ಮನದಲ್ಲಿ ಏನಿರುವುದೆಂದು ಕೇಳಿದೆಯಾ? ಹೌದು ಕಾಂತೆ, ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಅಂತದೇನಿಲ್ಲ ನನಗೆ, ಅಂತದೇನಿಲ್ಲ, ಅಂತದೇನಿಲ್ಲ ನನಗೆ, ಅಂತದೇನಿಲ್ಲ. ನಿನ್ನಯ ಇಷ್ಟ ನನಗಲೇಶ, ನಿನ್ನಯ ಇಷ್ಟ ನನಗಲೇಶ, ನನಗಲಿನ ಇಷ್ಟ. ಅಂತದೇನಿಲ್ಲ ನನಗೆ, ಅಂತದೇನಿಲ್ಲ. ಚೇಚೆ ಅಂತದ್ದೇನಿಲ್ಲ. ಹೌದೇನು ಸುಂದರಿ? ಕಾಂತ, ಕಾಂತೆ, ತುತ್ತು ಕೂಳಿಗೆ ಗತಿ ಇಲ್ಲದೆ ಪಾಂಡವರ ಮನೆಗೆ ನನ್ನ ಮಗಳನ್ನು ಕೊಡುವರೆಂದು ಹೇಳಿದೆಯಲ್ಲ, ಹೌದು ಕಾಂತೆ. ನಾನು ಮನದಲ್ಲಿ ನೊಂದುಕೊಂಡೆನು. ಏನೋ ಮಾತು ಕೊಟ್ಟೆನೆಂದು ಸುಮ್ಮನಿದೆ. ಆದರೆ ಈಗ ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು ಕಾಂತ. ನೀನು ಮಹಾಬುದ್ಧಿವಂತ. ಅದೇನು ದೇವಿ, ನಿನ್ನ ಮನೋಭಿಷ್ಟ ಸರಿಯಾಗಿ ನನ್ನ ಮನೋಭಾಗ ಸಹ ನಿನ್ನ ಮನ ನೊಂದು ಕಣ್ಣು ಬರುವಂತೆ ನಾನೇನಾದ ನಿನ್ನ ಬಿಯಾಯಿಸಿ ತರಿಸಿಕೊಳ್ಳಿ ರಮಣಿ. ಕಣ್ಣ ಬಲ ಕಣ್ಣಗವೇನೆ. ಪ್ರಿಯಾ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ದ್ವಾರಕಾವತೆ ನೀನು ಕೇಳು ಹರಿಪತೆ, ದ್ವಾರಕಾವತೆ. ಮನೋಹರ, ಮನೋಹರೇ, ನಿನ್ನ ಮನೋ ಇಷ್ಟವೇನೋ ನನಗೆ ತಿಳಿಯಿತು. ಆದರೆ ನಿನ್ನ ತಂಗಿಯಾದ ಸುಭದ್ರೆಗೆ ಏನೆಂದು ಹೇಳುವೆ? ಚಿಂತೆಗಳನ್ನು ಬಿಡು ಕಾಂತ. ಕಾಂತೆ, ಕೃಷ್ಣ ಸತ್ಯಭಾಮಗೆ ಏನೆಂದು ಹೇಳುವೆ?
ನಾನು ಹೇಳುವನ ಕಾಂತೆ. ನಾನೇನು ಮಾಡಲ್ಲ. ನೀನೇನು ಮಾಡುತ್ತೀರಿ ಕಾಂತೆ? ಕಾಂತ, ಹೇ ಕಾಂತೆ, ನಾನು ಸುಮ್ಮನೆ ಹಾಗೆ ಇರಲಿ. ಇದನ್ನು ತಿಳಿಸುವಂತನಾಗ ಕಾಂತ ಗುಣವಂತ. ಹೇ ಕಾಂತೆ, ನಿನ್ನ ಮನೋಭಿಷ್ಟ ಸರಿಯಾಗಿ ನನ್ನ ಮನೋಭಾಗ ಸಹ ಅದರಂತೆ ಅಲ್ಲವ. ನನಗೆ ಬಹಳ ಸಂತೋಷವಾಯಿತು. ರೇಖೆಯನ್ನು ಅಭಿಮಾನನಿಗೆ ಬಿಟ್ಟ ಲಕ್ಷಣ ಕೊಟ್ಟರೆ ನೀನೆಲ್ಲಿ ಮನನೊಂದು ಕಳ್ಳವನೆಂದು ನನಗೆ ಬಹಳ ಸಂತೋಷವಾಯಿತು ರಾಣಿ. ನನ್ನ ಒಲವಿನ ಚಿಂತಾಮಣಿ ಕೃಷ್ಣ ಅಂದರೆ ಪ್ರಿಯ, ನನ್ನ ನಿನ್ನ ಮನಸ್ಸೇನೋ ಒಂದಾಯಿತು. ಆದರೆ ನಿಮ್ಮ ತಂಗಿಯಾದ ಸುಭದ್ರಿಗೆ ಏನೆಂದು ಹೇಳಬೇಕಂತ ಗುಣವಂತ. ಅವಳ ಸಂತೋಷಕ್ಕಾಗಿ ಕೊಟ್ಟಿರಲ್ಲ ಕಾಂತೆ. ಹೇ ರೇವತಿ ದೇವಿ, ಅವನ ಚಿಂತೆಗಳನ್ನು ಬಿಡು. ನೀನು ಎನ್ನ ಹರಿಯದವಳಂತೆ ಸುಮ್ಮನೆ ಇದ್ದರೆ ಸಾಕು. ಹೇ ರಮಣಿ, ಈ ಅನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನವನ್ನು ಬೇಳಬೇ. ನಿನ್ನ ಗೃಹಕ್ಕೆ ತೆರಳ ಬಂತಳಾದ ರೇವತಿ, ನಿನ್ನ ಮನಸ್ಸಿನ ರೀತಿ ನಿನ್ನಿಷ್ಟದಂತಾಗಲ ಪ್ರಿಯ. ಕೃಷ್ಣ 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 ಬರೆಯಪ್ಪ ಪಾತ್ರಗಳು ನೀವು ಹಿಂದೆ ಅಳಪ್ಪ ಅಷ್ಟೇ ಬರೋ ಪಾತ್ರ ಮಾಡಿದಂಗೆ ಮಾಡ್ತಾರಲ್ಲ. ಅಣ್ಣನಾದ ಶ್ರೀಹರಿ, ತಂಗಿ ಸುಭದ್ರ, ಅಣ್ಣನಾದ ಬಲರಾಮನು ಮಗಳನ್ನು ಕೊಡುತ್ತೇನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುತ್ತೇನೆಂದು ಮಾತು ಕೊಟ್ಟಿರುವನಂತೆ. ಎಂಥ ಅನ್ಯಾಯವನ್ನು ಮಾಡಿದನಲ್ಲ ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ಬಾಸುರಂಗಿಯಾದ ಸುಭದ್ರ, ಅಣ್ಣಯ್ಯ, ಏನು ವಿಚಿತ್ರವಾದ ವಾರ್ತೆ ಅಂತ ಹೇಳುತ್ತಿರುವೆ. ಅವಳಿಗೆ ಪುರವಾಸನಾದ ಕೇಶವನಿಗೆ ಸೂಚನೆಯಂ ಮಾಡದೆ ತಾನೊಬ್ಬನೇ ಸಾಹಸವಂ ಗೈದಿರುವನು. ಎಂತ ಘಾತ ಕೆಲಸ ಮಾಡಿದವನಮ್ಮ ಪಾರ್ಥನ ಸತಿ. ಮುಂದೇನು ಮಾಡುವ ಮಗನ ಸಂಗತಿ? ಅಣ್ಣಯ್ಯ, ತಂಗಿ ಸುಭದ್ರ, ನೀನಿದ್ದ ಮೇಲೆ ನಾನೇಕೆ ಚಿಂತೆಯನ್ನು ಮಾಡಲಿ? ಇದಕ್ಕೆ ನೀನಾದ ಉಪಾಯನ್ನು ಮಾಡಬೇಕು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ಸುಭದ್ರ, ಅಣ್ಣಯ್ಯ, ಇದೇನು ಈ ಚಿತ್ರವಾದ ವಾರ್ತೆ ಹೇಳುತ್ತಿರುವೆ. ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನನ ಮಗನಿಗೆ ಇಂದು ಮುಗಿಯಾದ ಮಗಳನ್ನು ಕೊಡುವುದಕ್ಕೆ ಇಷ್ಟಪಟ್ಟನೆ. ಎನ್ನ ಎದುರಿಗೆ ಪ್ರಮಾಣ ಮಾಡಿ ವಿಷಯ ಮರೆತು ಬಿಟ್ಟನೇನು. ಅದೇನು ಕೇಳೋಣ ನಡಿಯಮ್ಮ ತಂಗಿ ಸುಭದ್ರ. ಓಹೋ, ಅಣ್ಣನಾದ ಅಲ್ಲದರನೆ, ತಮ್ಮ ನಗದರನೆ, ಇದೇನು ವಿಚಿತ್ರವಾದ ವಾರ್ತೆ ಅಂತ ಕೇಳಿದಳು. ಅದೇನು ಕೇಳಿದೆ ತಮ್ಮ? ಅವಗುಣಹಿತನಾದ ಅವಲಕ್ಷಣನಿಗೆ ಇಂದು ಮುಗಿಯಾದ ಮಗಳನ್ನು ಕೊಡುವುದಕ್ಕೆ ಇಷ್ಟಪಟ್ಟು ತಾಂಬೂಲಾದಿಗಳನ್ನು ಸ್ವೀಕರಿಸಿದಂತೆ ತಿಳಿದಿರುವೆ. ಅಹೋ ಅಗ್ರಜ, ಅಹೋ ಅನಜ, ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರು ಅಣ್ಣನು ಕೊಟ್ಟ ಮಾತು ತಪ್ಪುವುದಿಲ್ಲವೆಂದು ಸುಭದ್ರಾಂಗಿಯ ಕರದೋಳು ಕರಬಿಟ್ಟು ಪ್ರಮಾಣ ಮಾಡಿದ ಮಾತು ಮರೆತು ಬಿಟ್ಟಿಯೇನು ಅಣ್ಣ? ಅಲ್ಲದರೇನೇ ಎಲ್ಲಿಂದ ಬಂತೀನಿ ನೀ ಇಂತ? ನಿನ್ನ ಮನಸ್ಸಿನ ಯೋಚನೆ ಎಲ್ಲ ನಾನು ಬಲ್ಲೆನು. ಅಭಿಮನ್ಯನಿಗೆ ಮಗಳನ್ನು ಕೊಡಬೇಕೆಂದು ಹಾಗೆ ತೋರುತ್ತದೆ. ಅಣ್ಣ ಬಲದೇವ, ತಂಗಿಯಾದ ಸುಭದ್ರೆಯ ಉಣ್ಣುವ ಸಂಪತ್ತು ಕಣ್ಣಿನಿಂದ ನೋಡಿ ನೋಡಿ ಮುಚ್ಚಿರಂತ ಮಗಳನ್ನು ಅದೇ ಮನೆಗೆ ಕೊಡಬೇಕ ಮಾತು ಹೇಳಿದೆ ಮಾಧವ. ಆಟವಿಯಲ್ಲಿ ಬೆತ್ತ ಕಾಲವಂ ಕಳವ ಬಡ ಪಾಂಡವ ಬಡ ಪಾರ್ಥನ ಮನೆಗೆ ಹರಗಲಿ ಅಂತ ಮಗಳನ್ನು ಕೊಟ್ಟರೆ ನನ್ನ ಹೆಣ್ಣ ಮಗಳು ಏನು ಸುಖ ಪಟ್ಟಾಳು? ಅಣ್ಣ ಬಲದೇವ, ಇಂಥ ಮಗಳನ್ನ ಆ ಮನೆಗೆ ಕೊಟ್ಟರೆ ಅಯ್ಯೋ ನಮ್ಮಪ್ಪನವರು ಎಂತ ಮನೆಗೆ ಕೊಟ್ಟರೆಂದು ನಮ್ಮ ಹೆಣ್ಣಕ್ಕೆ ಕಲ್ಲ ಬಡದಳಲ್ಲದೆ ಅದನ್ನು ತೋರವಾಗಲೇ ಬಂದ ಕಂಟಕ ಬರಲಿ ಎಂದಿಗೆ ಮಗಳನ್ನು ಕೊಡುವುದಿಲ್ಲ ನಾರಾಯಣ. ನಿನ್ನಲ್ಲಿ ಇರುವುದಲ್ಲೋ ಅಣ್ಣ ಅಕ್ಕಣ್ಣ
ಪಾಂಡವರ ಸೂರವ ಜಗದೇಕ ವೀರರ ಈ ಜಗದಿ ಜಯ ಪಡೆದರು ಕೃಷ್ಣ ಪಾಂಡವರ ಸಂಪನ್ನರಾದರೆ ಜೂಜಿನಲ್ಲಿ ಸೋಲು ಅರಣ್ಯವಾಸಕ್ಕೆ ಆತಕ್ಕೆ ಹೋಗಿರವರು ಪಾಂಡವರ ಚೋರರ ಜಗದೇಕ ವೀರರ ಈ ಜಗದಿ ಜಯ ಪಡೆದರ ಜಗದಳಿಗೆ ಹೆಸರಾದರ ಅದನ್ನ ಹೇಳಬೇಕು ಅನುಜಾಹಜನ ಚೆನ್ನಾಗಿ ಹೇಳು ಜಯ ಪಡೆದರ ಇಂದ್ರನ ಐರಾವತ ಭೂಮಿಗೆ ತಂದರ ಇಂದ್ರನ ಐರಾವತ ಭೂಮಿಗೆ ತಂದರ ಪಂಚ ಪಾಂಡವರ ಕೇಶವ ಮೆತ್ತುವನೇನ ಪಾಂಡವರ ಚೂರರ ಏಕ ವೀರರ ಜಗದಿ ಜಯ ಪಡೆದರ ಜಗದಳಿಗೆ ಹೆಸರಾದರ ಚೂರರ ಹೋ ತಮ್ಮ ಅಖಂಡ ಕೋದಂಡ ವಿದ್ಯ ಪಂಡಿತನಾದ ಪಾಂಡವರನ್ನು ಅಡಿಗಡಿಗೆ ಬಡವರಂದಿ ಬಿಡಿನುಡಿಯನ್ನಾಡುವಿಯ ಸಹಜವಾಗಿ ಹಾಡವನ ತಮ್ಮ ಅಗ್ರಜ ಹನಜ ಮಗಳನ್ನು ಕೊಡುವುದಿಲ್ಲ ಒಂದು ಹೇಳಿವಿಯ ಸಹಜವಾಗಿ ಹೇಳವನು ಅವರಿಗೇನು ಕಡಿಮೆ ಅವರಿಗೆ ಇರುವುದಲ್ಲ ಅವರಿಗೆ ಇಂದ್ರನ ಸಹಾಯದಿಂದ ಐರಾವತವನ್ನು ಭೂಮಿಗೆ ತಂದು ಪರಿಪರಿಯಿಂದ ವಿಧದಿಂದ ಮೋತ್ಸವ ಜಯಿಸಿದ್ದೇ ಸಾಕು. ಎಷ್ಟು ಮಂದಿ ಕೌರವರಿದ್ದರೂ 5 ಜನ ಪಾಂಡುಕುಮಾರರಿಗೆ ಈಡಾರಿದ್ದಾರೆ. ಅವರಿಗೆ ಸೌಖ್ಯ ತಪ್ಪಿದ ಕಾಲದಲ್ಲಿ ಈನ ಮಾತುಗಳನ್ನು ಆಡಿದ ಬಾಸುರಂಗನಾದ ಕೇಶವನು ಎಂದಿಗೂ ಮೆಚ್ಚುವುದಿಲ್ಲ. ಅಲ್ಲದರೇನೆ ಮಾತನಾಡದೇ ಸುಮ್ಮನೆ. ಆಹೋ ಕೃಷ್ಣ, ಪಾಂಡವರ ಪಕ್ಷ ವಹಿಸಿ ಕಠೋರ ಮಾತುಗಳನ್ನು ಆಡಬೇಡ. ಗಜಪುರ ಅಧ್ಯಕ್ಷನಾದ ಸುಯೋಧನ ಮಗನಾದ ಲಕ್ಷ್ಮಣನಿಗೆ ಎನ್ನ ತನಿಗಳನ್ನು ಕೊಡುವುದು ನಿಜ. ಚಲಿಸಿದಾಗ ಸಪ್ತ ಸಮುದ್ರಗಳು ಉಕ್ಕೇರಿ ದಾರಿ ತಪ್ಪಿ ನಡೆದರು. ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ನಿನಗೆ ಇಷ್ಟವಿದ್ದರೆ ವಿವಾಹಕ್ಕೆ ಬಂದರೆ ಬರಬಹುದು, ಇಲ್ಲ ಬಾದರೆ ಬಿಟ್ಟರೆ ಬಿಡಬಹುದು. ಸೋಮನ ಮನೆಗೆ ಹೋಗೋಣ ನಡೆಯುವ ತಮ್ಮ. ತಿಳಿಯದು ನಿನಗೆ ಇದರ ಮರಣ. ನಾರದ ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರ, ಎಂಥ ಮೋಸವನ್ನ ಮಾಡಿದೆಯಲ್ಲ. ಅದೆಂತ ಮೋಸವನ್ನ ಮಾಡವನ ತಂಗಿ. ಮಗಳನ್ನು ಕೊಡುತ್ತೇನೆಂದು ಹೇಳಿ ಕೊಡುವುದಿಲ್ಲೆಂದು ಹೇಳಿವಿಯ. ಹೌದು ತಂಗಿ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇನೋ ಅಣ್ಣ ನಿನಗೆ ನಿನ್ನ ನಡೆಗೆಯದು. ಆಣೆ ಮಾಡಿ ಭಾಷೆ ಕೊಟ್ಟು ಹೇಗೆ ಬೇಳುವುದು, ಹೇಗೆ ಬೇಳು
ನೀನು ತಿರುಗಿ ಬೀಳುವಿಯ? ಹೌದು ತಂಗಿ. ಸುಮ್ಮನೆ ಎನ್ನ ಮಾತನ್ನು ಕೇಳೋ, ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ ಸುಭದ್ರ, ರಾತ್ರಿ ಕಂಡ ಕುಣಿಗೆ ಹಗಲ ಬೀಳಬಹುದುಂಟು. ಓಟದ ರೆದ್ರನಾದ ಹಚ್ಚನಲಗ ನಿನ್ನ ಕೊಟ್ಟು ಜೀವನ ಪರ್ಯಂತರ ಮಿಟುಕುವುದ ಸಾಕು ತಂಗಿ. ಅಣ್ಣ, ಸೌಖ್ಯದಿಂದ ಹಿರುವ ಮಗಳನ್ನು ನೀನು ಹುಣ್ಣುವ ಸೌಭಾಗ್ಯ ಉಣ್ಣಿಸಬೇಕೆಂದಿರುವೆಯೋ? ಪಾರ್ಥನ ಮಗನಿಗೆ ಕೊಟ್ಟರೆ ಎನ್ನ ಮಗಳು ಏನು ಸುಖಪಟ್ಟಾಳು? ಒಂದಾಡುವರ ಮನೆಯನ್ನು ಬಿಟ್ಟು ಕಂಬಕ್ಕೆ ಕಟ್ಟುವರ ಮನೆಗೆ ಕೊಟ್ಟರೆಂಬ ಗಾದೆಯಂತೆ ಹಿಂದ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸುಖಪಟ್ಟಾಳು? ಮಕ್ಕಳಿಗೆ ಕೊಡುವುದಕ್ಕೆ ಇಷ್ಟವಿದ್ದಿಲ್ಲ, ನೀನಾಗೆ ಇಷ್ಟಪಟ್ಟ ತಂಗಿ. ಆದ ಕಾರಣ ಸುಮ್ಮನಾದ ತಂಗಿ, ಹಚ್ಚುನ ತಂಗಿ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಎಂಥ ಮಾತನ್ನಾಡೋದಕ್ಕೆ ನಿನ್ನ ಮನಸ್ಸು ಹೇಗೆ ಒಪ್ಪುವುದು? ಅದು ಯಾತಕ್ಕೆ ಒಪ್ಪಲಾರದು? ಹೇಳುವನ ಕೇಳು. ಹಾಗೇನು ಚೆನ್ನಾಗಿ ಹೇಳು. ಸೋದರಳಿಯನ ಮನೆಯೊಳ ಇರಲಾಗಿ ಕಡೆಗೆ ಕೊಡುವ ಯಾವ ನ್ಯಾಯ? ಮನೆಯೊಳಗೆ ಸೋದರಳಿಯನ ಕಡೆಗೆ ಕೊಡುವುದು ಯಾವ ನ್ಯಾಯ? ಕೂಡಲೇನೋ ಕುಂಟಲೇನೋ, ಕೂಡಲೇನೋ ಕುಂಟಲೇನೋ, ಮೂಗಲೇ ಅವನೋ, ಮೂಗಲೇ ಅವನೋ. ನ್ಯಾಯವೇನೋ ಅವನ ನಿನಗೆ ನಿರ್ಮಲತೆಯಲೋ. ಆನೆ ಭಾಷೆ ಕೊಟ್ಟು ತೆರಿಗೆ ಹೇಳುವುದು, ತೆರಿಗೆ ಹೇಳುವುದು. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಮನೆಯೊಳಗೆ ಸೋದರ ಅಳೆಯನಿರಲಾಗಿ ಕಡೆಗೆ ಕೊಡುವುದು ಯಾವ ನ್ಯಾಯ? ಅದು ಯಾತಕ್ಕೆ ನ್ಯಾಯವಲ್ಲ ತಂಗಿ. ಅಣ್ಣ ತಂಗಿ, ನನ್ನ ಮಗನೇನು ಕುರುಡನೆ ಕುಂಟನೆ ಮೂಗನೆ, ನಾನೇನು ಹಾಗೇನು ಹೇಳುವಲ್ಲ. ಮಗಳನ್ನು ಯಾತಕ್ಕೆ ಕೊಡುವುದಿಲ್ಲ ಅಣ್ಣ ರಾಜಾದ್ರಿ ಗಣ್ಯ? ಅಮ್ಮ ತಂಗಿ ಸುಭದ್ರ, ನಿನ್ನ ಮಗನ ಚೆನ್ನಗನನ್ನು ಯಾರಾದರೂ ಕರೆದು ಕನ್ಯೆ ಕೊಟ್ಟು ವಿವಾಹ ಮಾಡುತ್ತಾರೆ. ಎನ್ನನ್ನು ಮತ್ತೆ ಬಲಾತ್ಕಾರ ಮಾಡಬೇಡ, ಖಂಡಿತವಾಗಿ ನಾನು ಮತ್ತೆ ಮಗನನ್ನು ಕೊಡುವುದಿಲ್ಲ. ತಂಗಿ, ಅಣ್ಣ ನಾಲೆಯನ್ನು ಬಿತ್ತೆ ಕಾಲಿಗೆ ಬೇಲಿ ಮುಳ್ಳು ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ಹಾಟಬೆಯಲ್ಲಿ ಕಟಮೆಟಕ ಬರಲ್ಲ ಎಂದು ಕಾರಣ ವಹಿಸಿ ಸುಮ್ಮನೆ ಮನೆಯಲ್ಲಿ ಉಳಿಸಿಕೊಂಡು ಅನ್ನ ವಸ್ತ್ರಗಳ ಕೊಟ್ಟು ಸಾಗಿ ಸಲಬಿದ್ದ ತಪ್ಪಾಯ್ತೆ. ಸಾರಿ ಸಾರಿಗೆ ಮಗಳನ್ನು ಕೊಡು ಎನ್ನುವುದಕ್ಕೆ ನಾಚಿಕೆ ಇಲ್ಲವೇ? ಉಚ್ಚಮ್ಮ, ಎಲ್ಲೋ ಬಲಭದ್ರ, ಏ ಸುಭದ್ರ, ಮಾತು ಮಾತುಗೂ ಬಡವರಂದಿ ಹೇಳಿಸುತ್ತಿರುವೆಯ? ಸಹಜವ ಇದ್ದ ಮಾತು ಹೇಳೋಣ ತಂಗಿ. ನಾವೇನು ಅನ್ನಕ್ಕೆ ಗತಿ ಇಲ್ಲದೆ ನಿನ್ನ ಮನೆಯಲ್ಲಿ ಬಂದಿಲ್ಲ. ಅದಕ್ಕೆ ಬಂದಿರುವಿ ನನ್ನ ಮನೆಗೆ. ಇಂಥ ಮಾತನ್ನಾಡಬೇಡ. ಇದ್ದ ಮಾತು ಹಾಡನ್ನು ಹಾಡುವನು ತಂಗಿ. ಒಡ ಹುಟ್ಟಿದವನಾಗಿ ಇಂಥ ಮಾತನಾಡುತ್ತಿರುವೆಯ? ಸಹಜವಾಗಿ ಆಟವನು. ಎಲ್ಲೋ ಬಲಭದ್ರ, ಸುಭದ್ರ, ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಮಾತು ಮಾತಿಗೆ ಬಡವರನ್ನ ಬೆರಳುಡೆಯನ್ ಆಡಬೇಡ. ಮಾತು ಮಾತಿಗೆ ಬಡವರನ್ನ ಬೆರಳುಡೆಯನ್ ಆಡಬೇಡ. ಸಿರಿಯ ಸಂಪದ ಸ್ಥಿರವಲ್ಲ, ಸಿರಿಯ ಸಂಪದ ಸ್ಥಿರವಲ್ಲ. ತಿಳಿದುಲೇ ನೋಡು ಅಣ್ಣ, ತಿಳಿದುಲೇ ನೋಡು. ನ್ಯಾಯವೇನೋ ಅಣ್ಣ ನಿನಗೆ ನಿನ್ನ ನಡತೆಯದು. ಹಾಳು ಮಾಡಿ ಭಾಷೆ ಕೊಟ್ಟು ತಿರುಗಿ ಬೀಳುವುದು, ತಿರುಗಿ ಬೀಳುವುದು. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಬಿರುನುಡಿಯನ್ನಾಡಬೇಡ. ಸಹಜವಾಗಿ ಹಾಡಬಲ್ಲ ತಂಗಿ. ಸಿರಿ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ಅದು ನಿನಗೆ ಬೇಕಾಗಿಲ್ಲವಲ್ಲ ತಂಗಿ. ಅಣ್ಣ, ತಂಗಿ, ನಾವೇನೋ ಅನ್ನಕ್ಕೆ ಗತಿ ಇಲ್ಲದೆ ನಿನ್ನ ಮನೆಯಲ್ಲಿ ಬಂದಿಲ್ಲ. ಅದು ಮತ್ತೆ ಯಾಕೆ ಬಂದಿರಬೇ? ಪಾಂಡವರು ವನವಾಸಕ್ಕೆ ಹೋದ ಕಾರಣ
ತವರು ಮನೆಯವರು ಧನಿಕರು ಕೈ ಹಿಡಿದು ಮಗಳನ್ನು ಕೊಟ್ಟು ಕಾಪಾಡುವರೆಂದು ನಿನ್ನ ಮನೆಗೆ ಬಂದೆವರು ಬಲರಾಮ. ಅದಕ್ಕಾಗಿ ನಾನು ಮಗಳನ್ನು ಕೊಡುವುದಿಲ್ಲ ಅಂತ ಹೇಳಿದಲ್ಲ ತಂಗಿ. ಬಲರಾಮ ದುರ್ಬುದ್ಧಿಯನಿಸೀವ. ಆಹೋ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ಎನ್ನು ದೊರೆಯಲೆಲ್ಲ ಬಂದ ಒಟ್ಟೆ ಕಿಚ್ಚನಿಂದ ನಿಷ್ಠೂರವಾಗಿ ವಚನ ಭಕ್ಷಣಂತೆ ಈ ಸಭಾ ಕಕ್ಷಣ ಕೇಳುವಂತೆ ಚಂಡ ಮಾತುಗಳನ್ನು ಹಾಡುತ್ತಿರುವೆ. ಏ ಭಕ್ಷಣೆ, ಎತ್ತಿದರ ಒಟ ಮುಟ್ಟಿದ ಬಳಿದ ನೋಡಿದ ಮೈನ ಬಡಿ ನೋಟು. ಏ ಮುಟ್ಟ, ಮೂರ್ಖನೇ, ಇನ್ನು ಎನ್ನ ಮುಂದೆ ನಿಲ್ಲಬೇಡ. ನಿನ್ನ ಕಂಡರೆ ನನ್ನ ಹೃದಯ ತೋಳಕ್ಕೊಬ್ಬಾಗ್ಯೂ ಸುಮ್ಮನ ಬಾಯಿ ಮುಚ್ಚಿಕೊಂಡು ನಡೆಯ ಮುರ್ಕಳೆ. ಸಾಕು ಮಾಡಿ ನಿಂದ ಇರಗಡೆ. ಅಹೋ ಭಾವನವರೇ, ನೀವು ಇಷ್ಟೊಂದು ಕೋಪಗೊಳ್ಳುವುದು ತರವಲ್ಲ, ಸಮಾಧಾನದಿಂದ ಇರಿ. ಅದು ಯಾತಕ್ಕೆ ಸತ್ಯಭಾಮ? ಅಹೋ ಭಾವ, ಸತ್ಯಭಾಮ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಲಭದ್ರ ದೇವ ಕೇಳನ್ನ ವಾಕ್ಯವ, ಎನ್ನ ನುಡಿಯನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ನೀ ಕೇಳೆಯ. ಬಲಭದ್ರ ದೇವ ಸತ್ಯಭಾಮ, ಎಲ್ಲ ತಿಳಿದವನಾದ ನೀನು ಈ ರೀತಿ ಮಾತನಾಡಿದರೆ ಹೇಗೆ ಬಾಬಾ? ಅದು ಯಾತಕ್ಕೆ ಮಾತನಾಡಬಾರದು? ಅಷ್ಟ ಗುಣಗಳ ಶ್ರೇಷ್ಠನು ನೀನು, ನಿನಗೆ ತಿಳಿಯದಾವ ವಿಷಯವ ಇನ್ನು. ಬಲಭದ್ರ ದೇವ ಕೇಳೆನ್ನ ವಾಕ್ಯವ, ಎನ್ನ ನುಡಿಯನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ಲಾಲಿಸೆಯ, ಎನ್ನ ನುಡಿಯನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ಲಾಲಿಸೆಯ. ಬಲಭದ್ರ ದೇವ ಅಹೋ ಭಾವನಾದ ಬಲಭದ್ರನೇ, ಅಮ್ಮ ಸೊಸೆಯಾದ ಸತ್ಯಭಾಮ, ನಿನ್ನ ಮುಂದೆ ನಿಂತು ಮಾತನಾಡುವ ತ್ರಾಣವಂತೂ ಎನಗಿಲ್ಲ. ಅದು ಯಾತಕ್ಕೆ ಇಲ್ಲವಲ್ಲ ಸತ್ಯಭಾಮ? ಎನ್ನನ್ನು ಪಡೆದ ಸಮಾನಳೆ ಎಂದು ತಿಳಿದು ಆಧರಿಸಬೇಕು. ನೀನು ಇಷ್ಟೊಂದು ಕೋಪಗೊಳ್ಳುವುದಾದರೆ ನಿಮ್ಮನ್ನು ಶಾಂತಿಯಿಂದ ಸಮಾಧಾನ ಪಡಿಸುವುದಾದರೂ ದಾರು ಭಾವ ದಿವ್ಯ ಪ್ರಭಾವ. ಅಮ್ಮ ಸತ್ಯಭಾಮ, ಓ ಭಾವ, ಮೂರ್ಖ ಹತ್ಯೆಗೆಯಾದ ಸುಭದ್ರೆಯಗೊಂಡ ಅರಣ್ಯದಲ್ಲಿ ಗಂಡನ ಕೂಟ ಹಾ ಕಷ್ಟಪಡಲಾರಳೆಂದು ಕರಡದಿಂದ ಸಹೋದರಿ ಎಂಬ ಭಾವದಿಂದ ಕರೆಸಿದ್ದು ತಪ್ಪಾಯ್ತು. ಹಾ ಸತ್ಯಭಾಮ, ಭಾವ, ಬೆರಳು ಹಿಟಬದಕ್ಕೆ ಸಂಧಾದರೆ ಖಾಲಿ ಹಿಟಬದಕ್ಕೆ ಹಿಂಬಾಯ್ತಮ್ಮತ್ತೆ. ಬಟ್ಟೆ ಬರೆದುಕೊಂಡು ಹೋಗಲೆಂದು ನೋಡುತ್ತಾರೆ. ಮಗಳನ್ನು ಕೊಡು ಎಂದು ಶಾಪ ಇದು ಹಲ್ಲದ ನಮ್ಮ ಕಂಡರ ಬಾಯಿಗೆ ಬಂದ ಹಾಗೆ ಆಟಗಳ ನೋಡ್ತೀಯ ಭಾವ. ಸತ್ಯಭಾಮ, ಒಡ ಹುಟ್ಟಿದ ತಂಗಿಯ ಮನಸ್ಸನ್ನು ನೋಯಿಸಿದರೆ ನಿಮಗೆ ಒಳ್ಳೆಯದಾಗುವುದೇ ಭಾವ? ಅದು ಏತಕ್ಕಾಗಿ ಒಳ್ಳೆದಾಗುವುದು ತಂಗಿ? ಒಡ ಹುಟ್ಟಿದ ತಂಗಿಯ ಮನಸ್ಸನ್ನು ನೋಯಿಸಬೇಡ. ಮಗಳನ್ನು ಕೊಡಬೇಕು, ಮಗಳನ್ನು ಕೊಡೋದು ಹೇಳಿದವಲ್ಲ ಸತ್ಯಭಾಮ. ಅಹೋ ಭಾವ, ಸತ್ಯಭಾಮ, ಒಡ ಹುಟ್ಟಿದ ತಂಗಿ ಮನಸ್ಸು ನೊಂದರೆ ನಿನಗೆ ಕೇಳು ಬರುವುದು ತೊಂದರೆ.
ಸತ್ಯಭಾಮ ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ಮಾತನ್ನು ನೀ ಕೇಳೆಯ, ಬಲಭದ್ರ ದೇವ. ಅಮ್ಮ ಸತ್ಯಭಾಮ, ಒಡ ಹುಟ್ಟಿದ ತಂಗಿಯ ಮನಸ್ಸನ್ನು ನೋಯಿಸಿದರೆ ನಿಮ್ಮ ವಂಶವು ಉದ್ಧಾರವಾಗುವುದಿಲ್ಲ. ಅದು ಯಾತಕ್ಕೆ ಆಗುವುದಿಲ್ಲ? ತಂಗಿಯಾದ ಸುಭದ್ರ ದೇವು ಏನೋ ತಿಳಿಯದೆ ಒಂದು ಮಾತನಾಡಿದರೆ ಆ ಮಾತನ್ನು ಕ್ಷಮಿಸಿ ತಂಗಿಯ ಮನಸ್ಸನ್ನು ಒಲಿಸು ಭಾವ, ದಿವ್ಯ ಪ್ರಭಾವ. ಅಮ್ಮ ಸೊಸೆಯಾದ ಸತ್ಯಭಾಮ, ಓ ಭಾವ, ಕೇಳುವವರು ಹಿಟ್ಟರೆ ಹೇಳುವವರ ಬಾಯಿ ಏನು ಬಂದಿದೆ? ಅರಣ್ಯದಲ್ಲಿ ಸೆಲೆ ಬೆಸೆಲ ಎನ್ನದ ಕಳವಳಗೊಂಡ ಹಸಿವಿಗೆ ತಡೆಯಲಾಗದ ಹಣ್ಣು ಹಂಪಲಾಟಗಳ ತಿಂದು ಜೇಟದ ನರಳಗೆ ತೆಂಡ ಬೆತ್ತ ಕಂಡ ಕಾಲವಂ ಕಳಪ ಬಡ ಪಾಂಡವರಿಗೆ ಮಗಳನ್ನು ಕೊಡಬೇಕೆಂದು ಹೇಳಲಿಲ್ಲ. ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ ಸತ್ಯಭಾಮ. ಓ ಭಾವ, ಎನ್ನ ಮಕ್ಕಳನ್ನ ಪಡೆದಂಥವರಾದರೆ ಈ ಸುದ್ದಿಯನ್ನು ಹೇಳಬರೇ ಕೊಟ್ಟರೆ ನೋಡಿಸುವರೇ. ಉನ್ನತಿಲ್ಲದೆ ಸಂಕಟ ಪಡುವಾಗ ಮಗಳ ಕೊಡದೆ ಹೀಗಲೇ ನಿಷ್ಠುರವಾಗುವುದಲ್ಲ ಸಲ್ಲವೇ? ಎನ್ನ ಮನಸ್ಸಿಗೆ ಬೇಸರಗೊಳಿಸಬೇಡ ಕಂಡಿಯ ಸತ್ಯಭಾಮ. ಯಾತ್ತದರೆ ಈ ಸುಭದ್ರಿಯ ನಾಮ ಅಹೋ ಭಾವ, ಅಡ್ಡರ್ಬಾರ್ದು ಭಾವ. ಸತ್ಯಭಾಮ, ಒಳ್ಳೆ ಕಾರ್ಯವನ್ನು ಮಾಡುವಾಗ 100 ಸುಳ್ಳುಗಳನ್ನು ಹೇಳೆಂದೇಳಿರೋರು ಬಲ್ಲವರು. ಅದೆಲ್ಲ ತಿಳಿದು ನೀನು ಈ ರೀತಿ ಒಡ ಹುಟ್ಟಿದವಳನ್ನು ನಿಂದಿಸಿದರೆ ಹೇಗೆ ಬಾಬಾ? ಅದು ಯಾತಕ್ಕೆ ನಿಂದಿಸಬಾರದು? ಅಹೋ ಬಾವ, ಸತ್ಯಭಾಮ, ಶುಭ ಕಾರ್ಯವು ಸರ್ವಸಮ್ಮತವು, ದೇವರ ನೇಮವು ಪುತ್ರಿಯ ಫಲವು. ಶುಭ ಕಾರ್ಯವು ಸರ್ವಸಮ್ಮತವು, ದೇವರ ನೇಮವು ಪುತ್ರಿಯ ಫಲವು. ನಿನ್ನಾಯ ತಂಗಿಯ ಮನಸ್ಸು ನೊಂದರೆ ನಿನಗೇನು ಕೇಡು ಬರುವುದು ತೊಂದರೆ. ಬಲಭದ್ರ ದೇವ ಸತ್ಯಭಾಮ, ಶುಭ ಕಾರ್ಯವು ಸರ್ವಸಮ್ಮತವು. ಶುಭ ಕಾರ್ಯ ಮಾಡುವಾಗ 101 ಸುಳ್ಳನ್ನು ಹೇಳೆಂದು ಹೇಳಿದವರು ಬಲ್ಲವರು. ಆದರೂ ಎಲ್ಲ ತಿಳಿದ ನೀನು ನಿನ್ನ ತಂಗಿಯಾದ ಸುಭದ್ರೆಯನ್ನು ನಿಂದಿಸುವುದು ತರವಲ್ಲ ಭಾವ. ತರವಲ್ಲ ಸತ್ಯಭಾಮ. ಆದಷ್ಟು ಬೇಗನೆ ಹೋಗಿ ತಂಗಿಯಾದ ಸುಭದ್ರೆಯನ್ನು ಸಮಾಧಾನಗೊಳಿಸು ಭಾವ. ಬಲಭದ್ರ ದೇವ ಸಮಾಧಾನ ಪಡಿಸುತ್ತಿಲ್ಲ ಸತ್ಯಭಾಮ. ಅಭಿಮಾನ್ಯರಡಾಗಿರ್ಬೇಕು, ಅಭಿಮಾನ್ಯರಡಾಗಿರ್ಬೇಕು. ಎಲ್ಲೋ ಬಲಭದ್ರ, ಏ ಸುಭದ್ರ, ಹೇಳುವೆ ಕೇಳು. ಅದನ್ನು ಚೆನ್ನಾಗಿ ಹೇಳ. ನ್ಯಾಯವೇ ನಾನೇ, ನ್ಯಾಯವೇ ನಾನೇ. ಮಹಾಬಲವಂತರೆಂದು ನಿನ್ನ ಮನೆಗೆ ಬಂದು ನಿನ್ನ ಮಗಳನ್ನು ಕೇಳಿದೆನು. ಅದು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಅಂತ ಹೇಳಿದನಲ್ಲ ಸುಭದ್ರ. ಆದರೆ ಮಗಳನ್ನು ಕೊಡುವುದಿಲ್ಲವೆಂದ ಬಾಯಿಗೆ ಬಂದ ಹಾಗೆ ಮಗಳುತ್ತಿರುವೆಯಲ್ಲ, ಇದು ನ್ಯಾಯವಲ್ಲ. ಕೊಟ್ಟ ವಚನವನ್ನು ಮರೆಯಬೇಡವ ವಚನ ಭ್ರಷ್ಟ.
ಅಮ್ಮ ಸುಭದ್ರ, ಈ ಮರಳುತನವನ್ನು ಹಿಂದೆ ಬಿಡಲಿಲ್ಲವೇ? ವನವಾಸದಲ್ಲಿ ಹಿರವ ನಟ ಪಾಂಡವನ ಕೂಟ ಬೀಗತನ ಮಾಡುವುದು ನನ್ನ ಮನಸ್ಸಿಗೆ ಸರಿಬಾರದು. ಎಲ್ಲೋ ಬಲಭದ್ರ, ನರಿಯು ಸ್ವರ್ಗಲೋಕ ಬಯಸಿದಂತೆ ನೀನು ನನ್ನ ಮಗಳಿಂದ ಬಯಸುವೆಯಾ? ಗಿಳಿಯ ಪಂಜರದೊಳಗೆ ಕಾಗೆ ಮರಿಯನ್ನು ಬಿಟ್ಟರೆ ಅದು ಶೋಭಿಸುವುದೇ? ಈ ಭ್ರಾತಿಯನ್ನು ಬಿಟ್ಟು ನಿನ್ನ ಮಗನನ್ನು ನಮ್ಮ ಮನೆಯಲ್ಲಿ ಇಷ್ಟು ದಿನಗಳ ಉಳಿಸಿಕೊಂಡು ಅನ್ನವೊಮ್ಮೆ ಹಿಟ್ಟು ಪೋಷಿಸಿದ್ದಲ್ಲದೆ ಬುದ್ಧಿಯನ್ನು ಎತ್ತಿದರೆ ಎನ್ನ ಮನಸ್ಸು ತಡೆಯಲಾದ ಕಣ್ಣಿಯ ತಂಗಿ ಮಗಳಾಗಿ ಪಾರ್ಥನ ಸೋತಾನಿಗೆ ಮಗಳನ್ನು ಕೊಡಬೇನೇನೋ, ಮೂರ್ಖ ಕುಮಾರಗೆ ಮಗಳನ್ನು ಕೊಡಬೇಡವೋ, ಮೂರ್ಖ ಕುಮಾರಗೆ ಕೊಡಬೇಡ ಮಗಳನ್ನು ನೀನು, ನ್ಯಾಯವೇ ನಾನೇ ಯಾರವೇ. ಎಲ್ಲೋ ಬಲಭದ್ರ, ಹೇ ಸುಭದ್ರ, ಪಾರ್ಥನ ಮಗನಿಗೆ ಮಗಳನ್ನು ಕೊಡದೆ ಆ ಮೂರ್ಖರಾದ ಕೌರವರ ಮಗನಾದ ಲಕ್ಷ್ಮಣ ಕೊಡಬೇಕೆಂದುಕೊಂಡಿರುವೆಯಾ? ಸಹಜವಾಗಿ ಕೊಡವನು ಮಾತು ಕೊಟ್ಟು ಮಾತು ತಪ್ಪು ಏನು ವಚನ ಭ್ರಷ್ಟ? ನಿನ್ನಂಥ ಮೂರ್ಖನನ್ನು ನಿನ್ನ ಸಂತೋಷಕ್ಕಾಗಿ ಕೊಟ್ಟಿರುವನು. ನಿನ್ನಂಥ ಮೂರ್ಖನನ್ನು ನಾನು ಎಲ್ಲಿ ನೋಡಲಿಲ್ಲ ವಚನ ಭ್ರಷ್ಟ. ಪರಮ ಪಾಪಿಷ್ಟ. ಆಹೋ ತಂಗಿ, ಪದೇ ಪದೇ ಹುಡುಗಾಟದ ಮಾತುಗಳನ್ನು ಆಟ ಪರಿಹಾಸ ಮಾಡುವ ಹೇಗೆ? ಮಗಳನ್ನು ಕೊಡು ಎನ್ನುವ ಸುದ್ದಿಯನ್ನು ಎತ್ತಬೇಡ. ನೀನು ಎಷ್ಟು ಕಷ್ಟದ ಮಾತುಗಳನ್ನು ಆಟದರ ಪಟ ಬಿಟ್ಟಿದವಳೆಂದು ಕಣ್ಣಿಕರ ಪಟ್ಟು ಸುಮ್ಮನಿದ್ದೆ. ಎನ್ನೊಮ್ಮೆ ಈ ಸುದ್ದಿಯನ್ನು ಎತ್ತಿದ ಬಳಿಯ ಖಂಡಿತವಾಗಿ ನಿನ್ನ ಮರ್ಯಾದೆ ಉಳಿಯುವುದಿಲ್ಲ ಮಕ್ಕಳೇ. ಕೈಯೊಳ ಕೈಯನ್ನು ಹಾಕಿ ಭಾಷೆ ಪಟ್ಟಿ ಏನೇನೋ, ಕೈಯೊಳ ಕೈಯನ್ನು ಹಾಕಿ ಭಾಷೆ ಪಟ್ಟಿ ಏನೇನೋ, ವಚನ ಭ್ರಷ್ಟನೋಲೇನೋ ಬಾಳೆ ಫಲವಿಲ್ಲೇನೋ, ವಚನ ಭ್ರಷ್ಟನೋಲೇನೋ ಬಾಳೆ ಫಲವಿಲ್ಲೇನೋ. ಏನೋ ಬಲಭದ್ರ, ಹೇ ಸುಭದ್ರ, ತುಂಬಿದ ಸಭೆಯಲ್ಲಿ ಕೈಯೊಳ ಕೈಯನ್ನು ಹಾಕಿ ಮಗಳನ್ನು ಕೊಡುತ್ತೆ ಎಂದು ಆನೆ ಪ್ರಮಾಣವನ್ನು ಮಾಡಿದೆಯಲ್ಲ, ನಿನ್ನ ಮನಸ್ಸು ಸಂತೋಷ ಪಡಿಸುವುದಕ್ಕಾಗಿ ನಾನು ಕೊಟ್ಟಿರುವನು. ಭಾಷೆಯನ್ನು ಕೊಟ್ಟು ಈಗ ವಚನ ಭ್ರಷ್ಟನಾಗುತ್ತಿರುವೆಯಾ? ಆದರೂ ಚಿಂತೆ ಇಲ್ಲ. ಒಡ ಹುಟ್ಟಿದೊಂದು ತಿಳಿಯಲಾರದೆ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ನ್ಯಾಯವಲ್ಲೋ ಭ್ರಷ್ಟ? ಪರಮ ಪಾಪಿಷ್ಟ. ಹೊಳಿ ಬಳಿರಿಯಲ್ಲ ಸಾರದೆ ಈ ಸುಭದ್ರಿಯ ವಕ್ರ ನುಡಿಯನ್ನು ಕೇಳಿದೆಯಾ? ಹೇಳಿದ್ದೀನಿ ದೇವ. ಖಂಡ ತಂಡದೆ ಪರಸೋಭಿಸಭ ಪಂಡಿತನ ಮಂಡಲದಲ್ಲಿ ಎಲ್ಲ ಕೊಂಡು ಮಾಡಿ ವಚನ ಭ್ರಷ್ಟ ಮೋಸಗಾರನೆಂದು ನುಡಿಯವಳು. ಹೌದು ದೇವ. ಭೂಪತಿ, ಇಂಥ ಕಠೋರ ವಾಕ್ಯಗಳನ್ನು ನಾನು ಕೇಳಲಾರೆ. ಅರ್ಥವಾಗಿ ನರರ ಬರಲಿ ಇಲ್ಲ ಮಾತರ ದೇವತರ ಬರಲಿ. ಯಾರು ಬಂದರೆ ಈ ವಿಷಯದಲ್ಲಿ ನಾನು ಕೇಳಲಾರೆ. ಹೌದು ದೇವ. ಭೂಪತಿ, ಈ ಹಠಮನ ಬಿಟ್ಟದ ಜಟ್ಟನ್ನು ಹೇಳಿದು ಹೊರವರೆಗೆ ನೀವು ಏನೋ ಭ್ರಷ್ಟರೇ, ನೀನು ಎನ್ನ ಮನೆಗೆ ನೀರಿನ ಕೇಳಲ್ಲ. ಮುಚ್ಚಮಂಡ ಆಲಿಸೋ ಅಣ್ಣ ತಂಗಿಯ ನೊಡೆಯ, ಆಲಿಸೋ ಅಣ್ಣ ತಂಗಿಯ ನೊಡೆಯ, ಎಷ್ಟೋ ಹೇಳಿದರು ನಿರ್ಭಯನಾದಯ, ಎಷ್ಟೋ ಹೇಳಿದರು ನಿರ್ಭಯನಾದಯ, ಆಲಿಸೋ ಅಣ್ಣ ತಂಗಿಯ ನೊಡೆಯ. ನಿನ್ನಯ ಮಗನನ್ನು ಕೊಟ್ಟ
ಬಾಯಿಗೆ ಬಂದಾಗ ಮಗಳುತ್ತಿರುವೆಯಾ? ಗಂಡನೆಂಬ ಹಂತಕ್ಕನಿಂದ ಬಾಯಿಗೆ ಬಂದಂತ ಮಾತನಾಡಿದ ನಿನ್ನ ಮಗಳನ್ನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ಯಾತಕ್ಕೆ ಕೇಳಿದೆ? ನಿನ್ನ ಮನೆಯಲ್ಲಿ ನಾನು ಇರುವುದಿಲ್ಲ. ನನ್ನ ಮನೆಗೆ ಬಾಯಿಂದ ನಿನ್ನನ್ನು ಕರೆಯುವುದಿಲ್ಲ ನಾನು. ನಿನ್ನಂಥ ಮೋಸಗಾರನನ್ನು ನಾನು ಎಲ್ಲಿ ನೋಡಲಿಲ್ಲ. ನಿನ್ನಂಥ ಮೋಸಗಾರ ನಾನು ಎಲ್ಲಿ ನೋಡಲಿಲ್ಲವಲ್ಲ. ಕಣ್ಣಿಯನ್ನು ವಚನ ಭ್ರಷ್ಟ, ಪರಮ ಪಾಪಿಷ್ಟ. ಹೇ ಸುಭದ್ರ, ಕನ್ನೆ ಕೊಡಲೆಲ್ಲ ಬಂದ ಸಂಕಟಕ್ಕೆ ಬಾಯಿಗೆ ಬಂದಂತ ಮಾತನಾಡವೆಯ. ಈ ಸಬದವರ ಮುಂದೆ ಎನ್ನ ಮರ್ಯಾದೆ ಕಳೆಗೆ ಎನ್ನ ಮಾನ್ಯನಷ್ಟ ಮಾಡಿಸಿಬಿಟ್ಟು ಎಲ್ಲ ಸೆಟ್ಟು ತೀರಿಸಿಕೊಂಡಿಯ. ಈ ಸಮಯಕ್ಕೆ ಬಹು ವಿನಯವಾಗಿ ಕೈಬಿಡಿ ಎಂದು ಬೇಡಿಕೊಂಡರೆ ನಾನು ನಿನ್ನ ಕೈ ಬಿಟ್ಟ ಬದಲೇ ಕೊಂಡೊಡ್ಡ ಪರಮ ಪಾಪಿಸ್ತಳೆ. ನಡೆ ನಡೆ ಎಂದು ಮಗುವೆಯೇನೋ, ನಡೆ ನಡೆ ಎಂದು ಮಗುವೆಯೇನೋ, ಈ ಮನೆ ಅನ್ನವ ಮೊಟ್ಟೆನೋ ನಾನು, ಈ ಮನೆ ಅನ್ನವ ಮೊಟ್ಟೆನೋ ನಾನು. ಆಲಿಸೋ ಅಣ್ಣ, ಆಲಿಸೋ ಅಣ್ಣ, ತಂಗಿಯ ನೋಡೆಯ, ತಂಗಿಯ ನೋಡೆಯ, ತಂಗಿಯ ನೋಡೆಯ. ತಂಗಿ ಅಮ್ಮ ಅಂತ ಕರುಣೆ ಇಲ್ಲದೆ ಕೈ ಹಿಡಿದು ನಡಿ ನಡಿ ಎಂದು ನನ್ನನ್ನು ಕತ್ತಿ ಹಿಡಿದು ಇದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ನಿನ್ನ ಮನೆಯಲ್ಲಿ ನಾನು ಅನ್ನವನ್ನು ಮುಟ್ಟುವುದಿಲ್ಲ. ನಿನ್ನ ಮನೆಯಲ್ಲಿ ನಿಂತು ನೀರು ಸಹ ಕುಡಿಯುವುದಿಲ್ಲ. ತಂದೆಯನ್ನು ಭ್ರಷ್ಟ, ಪರಮ ಪಾಪಿಷ್ಟ. ಇಂತಹ ಬಂಗದ ಮಗಳು ತಾಂಡ ಏನ್ ಮಾಡ್ತೀಯ ಅಮ್ಮ? ನೀನ ಮನೆಯನ್ನು ಬಿಟ್ಟು ಹೋದರೆ ಎನ್ನ ಸಂಪತ್ತು ಎನ್ನ ಕಡಿಮೆ ಹಾಕುವುದಲ್ಲ. ಈ ಹೊತ್ತಿಗೆ ಒಡ ಹುಟ್ಟದ ಮಗನ ಮಗದೆ ಬಿಟ್ಟು ಸೋದರ ಹಳಿಯನ ಮೇಲೆ ಕರುಣೆ ತಟ್ಟು ಮಗಳ ರಕ್ಷಣೆ ಕೊಟ್ಟು ನಾನು ಸಂತೋಷಪಟ್ಟು. ಬಲಭದ್ರ, ನಿನ್ನ ಮೇಲೆ ಹೊರತಮ ತೊಟ್ಟು ಮನಸ್ಸಿನಲ್ಲಿ ಮರೆತು ಬಿಟ್ಟು ನೀನು ಹೋಗಲಿ ಎನ್ನ ಮೇಲೆ ಪಟ್ಟಣದಲ್ಲಿ ಹಿರಕೋಟದಿಂದ ಆಗ್ರಹವನ್ನು ಕೊಟ್ಟು ವನಪಾಲಕ ಘಟೋತ್ಕಚರಣೆಯಾಗಿರಬೇಕು, ವನಪಾಲಕ ಘಟೋತ್ಕಚರಣೆಯಾಗಿರಬೇಕು. ಅಕಸ್ಮಾತ್ ನಮ್ಮ ಊರಿನಲ್ಲಿ ನಿನ್ನ ಸುಳಿವು ಕಂಡರೆ ಖಂಡಿತವಾಗಿ ನಿನ್ನ ಮರ್ಯಾದೆ ಉಳಿಯುವುದನ್ನು ಕಂಡಿಯ ಮಕ್ಕಳೇ. ಇಡೀ ನಿನ್ನ ಗಂಡನ ಮನೆಯಾದ ಇಡೀ ನಿನ್ನ ಗಂಡನ ಮನೆಯ ದಾರಿ ತವರ ಮನೆ ಎಂಬುದು ಮರಿ ನನಸಬೇಡ. ದ್ವಾರಕಪುರವನ್ನು ಹಿಂದೊಂದು ಸಾರಿ ಏ ಮಕ್ಕಳೇ, ನಿನಗೆ ಸಂಪದ ಯಾಕೆ ಕೊಟ್ಟನು ಶಿವ, ನಿನಗೆ ಸಂಪದ ಯಾಕೆ ಕೊಟ್ಟನು ಶಿವ, ಹಾಳಾಗಿ ಹೋಗಲೆ ನಿನ್ನಯ ಸಂಪದ, ಹಾಳಾಗಿ ಹೋಗಲೆ ನಿನ್ನಯ ಸಂಪದ. ಆಲಿಸ ಅನ್ನ ತಂಗಿಯ ನೋಡೆಯ, ತಂಗಿಯ ನೋಡೆಯ, ತಂಗಿಯ ನೋಡೆಯ. ಎಲ್ಲ ಬಲಭದ್ರ, ಎಲ್ಲ ಭ್ರಷ್ಟ, ಬುಟ್ಟನ್ ಬಾ, ಆಗ್ಯದು ಬಾ. ನಿನ್ನ ಸಿರಿ ಸಂಪತ್ತು ಹಾಳಾಗಿ ಹೋಗಲಿ. ಬಾಣ ಬಾಣ. ವನಪಾಲಕ ಘಟೋತ್ಕಚರಣೆಯಾಗಿರ್ಬೇಕು. ಬಾಬಾ ನೀನು ಒಬ್ಬತ್ತು ಬಾಬಾ. ಎಲ್ಲ ಭ್ರಷ್ಟ, ನಿನ್ನ ಮಗಳನ್ನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ಯಾತಕ್ಕೆ ಕೇಳಿದೆ? ನಿನ್ನ ಮನೆಯಲ್ಲಿ ನಾನು ಇರುವುದಿಲ್ಲ. ನನ್ನ ಮನೆಗೆ ಬಾಯಿಂದ ನಿನ್ನನ್ನು ಕರೆಯುವುದಿಲ್ಲ ನಾನು. ನಿನ್ನಂಥ ಮೋಸಗಾರನನ್ನು ನಾನು ಎಲ್ಲಿ ನೋಡಲಿಲ್ಲ. ನಿನ್ನಂಥ ಮೋಸಗಾರ ನಾನು ಎಲ್ಲಿ ನೋಡಲಿಲ್ಲವಲ್ಲ. ಕಣ್ಣಿಯನ್ನು ವಚನ ಭ್ರಷ್ಟ, ಪರಮ ಪಾಪಿಷ್ಟ. ಹೇ ಸುಭದ್ರ, ಕನ್ನೆ ಕೊಡಲೆಲ್ಲ ಬಂದ ಸಂಕಟಕ್ಕೆ ಬಾಯಿಗೆ ಬಂದಂತ ಮಾತನಾಡವೆಯ. ಈ ಸಬದವರ ಮುಂದೆ ಎನ್ನ ಮರ್ಯಾದೆ ಕಳೆಗೆ ಎನ್ನ ಮಾನ್ಯನಷ್ಟ ಮಾಡಿಸಿಬಿಟ್ಟು ಎಲ್ಲ ಸೆಟ್ಟು ತೀರಿಸಿಕೊಂಡಿಯ. ಈ ಸಮಯಕ್ಕೆ ಬಹು ವಿನಯವಾಗಿ ಕೈಬಿಡಿ ಎಂದು ಬೇಡಿಕೊಂಡರೆ ನಾನು ನಿನ್ನ ಕೈ ಬಿಟ್ಟ ಬದಲೇ ಕೊಂಡೊಡ್ಡ ಪರಮ ಪಾಪಿಸ್ತಳೆ. ನಡೆ ನಡೆ ಎಂದು ಮಗುವೆಯೇನೋ, ನಡೆ ನಡೆ ಎಂದು ಮಗುವೆಯೇನೋ, ಈ ಮನೆ ಅನ್ನವ ಮೊಟ್ಟೆನೋ ನಾನು, ಈ ಮನೆ ಅನ್ನವ ಮೊಟ್ಟೆನೋ ನಾನು. ಆಲಿಸೋ ಅಣ್ಣ, ಆಲಿಸೋ ಅಣ್ಣ, ತಂಗಿ
ಇದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ನಿನ್ನ ಮನೆಯಲ್ಲಿ ನಾನು ಅನ್ನವನ್ನು ಮುಟ್ಟುವುದಿಲ್ಲ. ನನ್ನ ಮನೆಯಿಂದ ನಾ ಬಾಂಧಿ ನಿನ್ನನ್ನು ಕರೆದಿಲ್ಲವಲ್ಲ? ನಿನ್ನ ಮನೆಯಲ್ಲಿ ನಿಂತು ನೀರು ಸಹ ಕುಡಿಯುವುದಿಲ್ಲ. ನಾನನ್ನು ಕುಡಿ ಎಂದು ಹೇಳಿಲ್ಲವಲ್ಲ? ತಂದೆಯನ್ನು ಭ್ರಷ್ಟ, ಥು, ಪರಮ ಪಾಪಿಷ್ಟ. ಇಂತಹ ಬಂಗದ ಮಗಳು ತಾಂಡ ಏನ್ ಮಾಡ್ತೀಂಗೆ ಅಮ್ಮ? ನೀನ ಮನೆಯನ್ನು ಬಿಟ್ಟು ಹೋದರೆ ಎನ್ನ ಸಂಪತ್ತು ಹೆಣ್ಣು ಕಡಿಮೆ ಹಾಕುವುದಲ್ಲ. ಈ ಹೊತ್ತಿಗೆ ಒಟ ಹುಟ್ಟದ ಮಗನ ಮಗನ ಬಿಟ್ಟು ಸೋದರ ಹಳಿಯನ ಮೇಲೆ ಕರುಣೆ ತಟ್ಟು ಮಗಳ ರಕ್ಷಣೆ ಕೊಟ್ಟು ನಾನು ಸಂತೋಷಪಟ್ಟು ಬಲಭದ್ರ, ನಿನ್ನ ಮೇಲೆ ಹೊರತಮ ತೊಟ್ಟು ಮನಸ್ಸಿನಲ್ಲಿ ಮರೆತು ಬಿಟ್ಟು ನೀನು ವನಪಾಲಕ! ಎನ್ನ ಮೇಲೆ ಪಟ್ಟಣದಲ್ಲಿ ಹಿರಕೋಟದಿಂದ ಆಗ್ರಹವನ್ನು ಕೊಟ್ಟು ಉಪದಿ ವನಪಾಲಕ ಘಟೋತ್ಕಚರಣೆಯಾಗಿರಬೇಕು. ವನಪಾಲಕ ಘಟೋತ್ಕಚರಣೆಯಾಗಿರಬೇಕು. ಅಕಸ್ಮಾತ್ ನಮ್ಮ ಊರಿನಲ್ಲಿ ನಿನ್ನ ಸುಳಿವು ಕಂಡರೆ ಖಂಡಿತವಾಗಿ ನಿನ್ನ ಮರ್ಯಾದೆ ಉಳಿಯುವುದನ್ನ ಕಂಡಿಯ ಮಕ್ಕಳೇ. ಇಡೀ ನಿನ್ನ ಗಂಡನ ಮನೆಯಾದ ಇಡೀ ನಿನ್ನ ಗಂಡನ ಮನೆಯ ದಾರಿ ತವರ ಮನೆ ಎಂಬುದು ಬರೀ ನನಸಬೇಡ ದ್ವಾರಕಪುರವನ್ನು ಹಿಂದಂತೆ ಸಾರಿ. ಹೌದಪ್ಪ. ಮೂರ್ಖ, ಏ ಮಕ್ಕಳೇ, ನಿನಗೆ ಸಂಪದ ಯಾಕೆ ಕೊಟ್ಟನು ಶಿವ? ನಿನಗೆ ಸಂಪದ ಯಾಕೆ ಕೊಟ್ಟನು ಶಿವ? ಹಾಳಾಗಿ ಹೋಗಲೆ ನಿನ್ನಯ ಸಂಪದ, ಹಾಳಾಗಿ ಹೋಗಲೆ ನಿನ್ನಯ ಸಂಪದ. ಆಲಿಸ ಅನ್ನ ಕೈಯ ನೊಡೆಯ, ಕೈಯ ನೊಡೆಯ, ಕೈಯ ನೊಡೆಯ. ಎಲ್ಲ ಬಲಭದ್ರ, ಬಾಣ 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 ಎಲ್ಲ ಭ್ರಷ್ಟ. ಬಾ ಬಾ ಬಾಣ ಇಲ್ಲಿ ಬಾಣ ಬುಟ್ಟನ್ ಬಾ ಆಗ್ಯದು ಬಾ. ನಿನ್ನ ಸಿರಿ ಸಂಪತ್ತು ಹಾಳಾಗಿ ಹೋಗಲಿ. ಬಾಣ ಬಾಣ ವನಪಾಲಕ ಘಟೋತ್ಕಚರಣೆಯಾಗಿರ್ಬೇಕು. ಬಾ ಬಾ ನೀನು ಒಬ್ಬತ್ತು ಬಾಪ. ಎಷ್ಟು ಹೇಳಿದ್ರೆ ಮಾತು ಬರೀ ಎರಡು ಹೇಳಿದ್ರೆ ನಾದ ನಮ್ಮ ಕರೆಯ. ಓಹೋ ಮಾತೆ, ಈ ದಿನ ಎನ್ನಗೆ ಬಹಳ ಆಸವಾಗುತ್ತದೆ. ಅಹೋ ಅಮ್ಮಯ್ಯ, ಜೊತೆ ಒಡಗರ ಕೊಡ ಹಡಿವೆಗೆ ಬೇಟೆನ್ನಾಡಲ ಹೋದ ಪ್ರಯತ್ನ ಒತ್ತ ಮೇರಿದೆ ಎಂದು ಸಿಟ್ಟು ಮಾಡಬೇಡ. ಅಹೋ ಜನನೇ, ಏನಿದು ಆಶ್ಚರ್ಯ? ನಾನು ಬರತ್ತಲೇ ಬಾಬಾ ಎಂದು ಶಿರ ಪಾಕಗಳನ್ನು ಉಣಿಸುವ ನಮ್ಮ ಜನನಿಯ ನಾನು ಎಷ್ಟು ಕರೆದರೂ ಮಾತನಾಡದೆ ಇರವಳಲ್ಲ. ಕಾರಣವೇನಿರಬಹುದು ನೋಡಿದನು. ಅಯ್ಯೋ ವೀರ ಮಾತೆ, ಭೂಮಿಯ ಮೇಲೆ ಕಳಗುಂದಿ ಬಿದ್ದು ಬಳಲೆತ್ತಿರುವ ತಳಮಳಗಂಡು ಕಣ್ಣೀರು ಸುರಿಸುತ್ತ ಚಿಂತಿಸುತ್ತಿರುವ ಕಾರಣವೇ ನಮ್ಮ ತಾಯಿ. ಅದು ಅಮ್ಮಯ್ಯ ಬಳರೆ ಬಲರಾಮ ಮೊದಲಾದವರು ಏನಾದರೂ ನನ್ನ ದುಃಖಕ್ಕೆ ಈಡು ಮಾಡಿರುವರೇ? ಅಮ್ಮಯ್ಯ, ಮಾದನ ಜನಕನಾದ ಮುರಹರಿಯನೇನಾದರ ನನ್ನ ಮೇಲೆ ನಿಷ್ಕುರಣನೆ ಹೊಂದಿ ನಿಂದಿಸಿದನೇ ಹೇಗೆ? ಅಥವಾ ಏನಾದರೂ ಇದ್ದರೂ ಹೇಳು. ಬಳರೆ ಎನ್ನ ಹಸ್ತದೆ ಪ್ರಶಸ್ತ ಮಾನಾಸ್ತ್ರಗಳಿಂದ ಶ್ರೇಷ್ಠವಾದ ಈ ದ್ವಾರಕವತಿಯನ್ನು ಅಸ್ತ್ರಾದ್ರಿ ಎಂಬ ಪಶ್ಚಿಮ ಮುದಿಗೆ ಸೂರ್ಯನ ಹೋಗುವ ಮೊದಲೇ ಸುಟ್ಟು ಭಸ್ಮೀಕೃತ ಮಾಡುವನೇ. ಅಹೋ ಜನನೇ, ಅಥವಾ ಯಾರಾದರೂ ದುಡಕತನದ ಮಾತುಗಳನ್ನಾರೇ ಮನನೊಂದಿಸಿದರೆ ಹೇಳು. ಬಳರೆ ಅವರನ್ನು ಈ ಕ್ಷಣ ಬಿಡದ ತಂದೆ ನನ್ನ ಮುಂದೆ ನಿಲ್ಲಿಸುತ್ತೇನೆ ಜನನೇ. ಸೌಖ್ಯ ಪ್ರಧಾಯನೇ. ಕಂದ, ಅಮ್ಮಯ್ಯ, ಅಯ್ಯೋ ಎನ್ನ ದುಃಖದ ವಿಚಾರವು ಏನೆಂದು ಹೇಳಬೇಕು ಪುತ್ರ? ಇದ್ದ ಮಾತನ್ನು ಹೇಳು ತಾಯಿ. ಏನೋ ಹೇಳಲೇ ತನಯ ಎನ್ನಯ ಕಂದ, ಅಮ್ಮಯ್ಯ, ಏನು ಹೇಳಲಿ ತನಯ ಎನ್ನಯ ದುಃಖವ. ನಿನ್ನಯ ಸೋದರ ಮಾವನ ಎನ್ನನು ತಿರುನುಡಿಯಾಡಿದ
ಕಂದ. ಅಮ್ಮಯ್ಯ, ಅಯ್ಯೋ, ಏನೆಂದು ಹೇಳಲಿ ಎನ್ನ ದುಃಖದ ವಿಚಾರ. ಹೆದ್ದ ಮಾತನ್ನು ಹೇಳು ತಾಯೇ. ನಿನ್ನ ಸೋದರ ಮಾವನಾದ ಬಲರಾಮನು ತನ್ನ ಮಗಳನ್ನು ಕೊಡುವುದಿಲ್ಲವೆಂದು ಆಡಬಾರದ ಮಾತನ್ನಾಡಿ ಎನ್ನನ್ನು ಕತ್ತು ಹಿಡಿದು ಹೊರದಬ್ಬಿಸಿದನು. ನಾವು ಬಡವರೆಂದು ಮಾತನಾಡಿದನು ಪುತ್ರ ಕೋಮಲಗಾತ್ರ. ತಾಯೇ, ಸ್ವಲ್ಪ ಕಾರ್ಯಕ್ಕೂ ನೀನು ಇಷ್ಟು ಚಿಂತೆ ಪಡಬಹುದಕ್ಕೆ. ಅಮ್ಮಯ್ಯ, ಬಳರೆ ಯಾಕೋಚಿತ ಬಲರಾಮನ ತನ್ನ ಮಗಳ ಕೊಡೋದಾದರೆ ನನಗೇನು ವಿವಾಹ ಆಗದೆ ಓದಿದೆ. ಅಮ್ಮಯ್ಯ, ಅವರಿಗೆ ಇಷ್ಟ ಇಲ್ಲದ ಮೇಲೆ ಆತನ ಮಗಳೊಬ್ಬಳೆ ಈ ಪ್ರಪಂಚದೊಳೆ ಇರವಳೆಂದು ಭಾವಿಸುತ್ತಾನೆ. ಓ ತಾಯೇ ಕಂದ, ಬಳರೆ ಬಲ್ಲಿದನಾದ ನಿನ್ನ ಮಗನಿಗೆ ವಿವಾಹ ವಿಷಯದಲ್ಲಿ ನೀನೆಷ್ಟು ಮಾತ್ರಕ್ಕೂ ಚಿಂತೆ ಮಾಡಬೇಡ ಜನನೇ. ಸೌಖ್ಯ ಬರದ ಹೇನೇ ಕುಮಾರ. ಅಮ್ಮಯ್ಯ, ತಂಗಿ ಅಮ್ಮ ಅಂತ ಕರಣ ಇಲ್ಲದೆ ತುಂಬಿದ ಸಭೆಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನನ್ನು ಕತ್ತು ಹಿಡಿದು ಹೊರನೂಕಿದನು. ಅಯ್ಯೋ, ಎನ್ನ ದುಃಖದ ವಿಚಾರವನ್ನು ನಾನು ಹೇಗೆ ಮರೆಯಲಿ ಪುತ್ರ ಕೋಮಲಗಾತ್ರ. ಅಹೋ ಜನನೇ ಕುಮಾರ, ವಡ ಹೊಟ್ಟೆದವಳಮ್ಮ ದೃಷ್ಟಿಯನ್ನೆಡೆದ ಬಡಗತನದ ಬೆಡೆ ನಡಿಗಳ ನಾಡಿದ ಬಳಿರೆ ಆ ಭ್ರಷ್ಟ ಬಲರಾಮನಿಗೆ ಎಷ್ಟು ಧೈರ್ಯ ನೋಡು. ಅಮ್ಮಯ್ಯ, ಆ ಭ್ರಷ್ಟ ಬಲರಾಮನ ನಡೆದ ಎಡಕ್ಕೆ ಮರೆದ ಬರವನ ಅಡ್ಡ ಬಂದ ಜನರನ್ನೆಲ್ಲ ಯಮಪೂರಕ್ಕೆ ಕಳಿಸವನ ನೋಡು ನೋಡು ಮಾತೆ ಜಗತ್ ಪ್ರಖ್ಯಾತೆ. ಕುಮಾರ, ಅಮ್ಮಯ್ಯ, ರೋಷವನ್ನ ತಾಳದೆ ನೀನು ಶಾಂತನಾದ. ಕುಮಾರ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ರೋಷ ತಾಳದೆ ನೀನು ಶಾಂತಿ ತಾಳ. ರೋಷ ತಾಳದೆ ನೀನು ಶಾಂತಿ ತಾಳ. ಕಂದ, ಅಮ್ಮಯ್ಯ, ನಿನ್ನ ಕೋಪವನ್ನು ಬಿಡು, ಶಾಂತನಾಗು. ಕುಮಾರ, ತಾಯೇ, ಹಳೆಯ ಮಾವನಿಗೆ ಕದನವನ್ನು ಮಾಡಲು ನಾನು ಬಿಡಲಾರೆನು. ನಿನ್ನ ಕೋಪವನ್ನು ಸೈರಿಸು ಪುತ್ರ ಕೋಮಲಗಾತ್ರ. ಅಹೋ ತಾಯಿ ಸುಭದ್ರ ದೇವಿ, ಬಲ್ಲಭದ್ರನೊಳ್ಳ ಕಠೋರ ವಾಕ್ಯಗಳು ನೀನು ಹೇಳಿದರೆ ನಾನು ಕೇಳಿ ಎನ್ನ ಕರಗಳಲ್ಲಿರುವ ಆಯುಧಗಳು ಎನ್ನನ್ನು ಬಾಧಿಸುತ್ತಿರುವವ. ಅಮ್ಮಯ್ಯ, ಇನ್ನು ನನ್ನ ಹರಗಳಿಗೆ ಹಾದರ ತಡೆಯಲಾರನ. ಬಳರೆ ತವರಮನ ಎಂಬ ಆಚೆ ಬೆಟ್ಟ ನಮ್ಮ ಜನಕನ ಅರಮನೆಗೆ ಹೋಗೋಣ ಮಾತೆ ಸಜ್ಜನ ಸುಪ್ರದ. ಹೋಗ್ರಣ ಹಂಗ ಕಟ್ಟೋದ್ ಕರ್ಕೊಂಬರಿ ಹೋಗ್ರಪ್ಪ ಹೋಗ್ರ ಕಟ್ಟೋದ್ ಕರ್ಕೊಂಬರಿ ಕಟ್ಟೋದ್ ಗಜ
ಹೋಗ್ರಪ್ಪ ಘಟೋತ್ಕಚನ ಕರ್ಕೊಂಬರ್ರಿ. ಬೇಗ ಘಟೋತ್ಕಚ ಘಟೋತ್ಕಚ ದೇವಾ ಕೊಂಬಿನಿಯ ಕಿತ ಅಂಬುರಂ ಮುರಿದೈಕೋ ಉನ್ನತಮವಾದ ಕರತ್ತಳಂ ಶಬ್ದ ಮಾಡುವ ಬಲವಂತರ ದಾರರವರಿಂದ ವಿತರಿಸುವ ನೀನು ದಾರು ಮೊಹರ ಹಲಲಲಲಲಲ ನಿನ್ನ ಹೆಸರನ್ನು ಹೇಳು ತಟ್ಟನ ಉಚ್ಚರಿಸಿ ಇಲ್ಲವಾಯ್ತ ನಿನ್ನ ಪಿಡಿದು ನೆಲಕ್ಕಪ್ಪಳಿಸಿ ಬಿಡುವಿನ ಕಂಡಿಯನರಾದವನೇ ನಾಮಕ್ಕಿಂತವನ್ನು ಬೇಗನೆ. ಓ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಸಾರಥಿ ಸಾರಥಿ ಅನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಮುರೈಯಲೈ ಸಾರಥಿ ನಾವು ದಾರೆಂದರೆ ಯಾರು ದೇವ? ಅತ್ಯಂತ ಜ್ವಾಲದಿಂದ ತತ್ತರಿಸುವ ಈತಂತೆ ಉತ್ಪತ್ತಕ್ಕೆ ಸತ್ತ ಲೋಕನಾಥನಾಥ ಮುಖರು ಬ್ರಹ್ಮನು ಸುಮ್ಮನೆ ಸ್ಥಳವನ್ನು ಸೇರಿದನು. ಸಾರಥಿ ಮೊಹರ ಹಲಲಲಲಲ ಇಂಥ ಬಿಕ್ಕರಾಕೃತಿಯಿಂದ ಮೆರೆಯುವ ಘಟೋತ್ಕಚ ಮಹಾರಾಜನು ಮನೆ ಪೋಷಿಸುವ ವನಪಾಲಕನೆಂದು ತಿಳಿಯಲೇ ಸಾರಥಿ. ಹಟಿಗಟಿಗೆ ಬಿಡಿಸಿ ವೀರವನ ಬಾಲಕರಿಗಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಮುರೈಯಲೈ ಸಾರಥಿ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ನಮ್ಮ ವನದ ಮಧ್ಯದಲ್ಲಿ ಏನೋ ಗೊತ್ತಲ್ಲದಂತೆ ಕಾಣುವುದು. ಇದು ಅಲ್ಲದೆ ಈ ವನದಲ್ಲಿರುವ ಪುಷ್ಪಗಳ ಕಿತ್ತ ಹಳ್ಳು ಮಾಡಿದ ಬಣ್ಣ ನಾವು ನಿರ್ವಹಣೆ ನೋಡುವನು ಸಾರಥಿ. ತಿಳಿಯಿತು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಾಬಾ ಘಟೋತ್ಕಚ ವನಪಾಲಕನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿ ಮಾಡಿರ್ತಾರೆ. ದಾರಿ ಬಿಡ್ರೋ, ದಾರಿ ಬಿಡ್ರೋ. ದಾರಿ ಬಿಡ್ರೋ. ದಾರಿ ಬಿಡ್ರೋ, ದಾರಿ ಬಿಡ್ರೋ. ಬಾಬ್ನಟ್ಟಿ ಹನುಮಂತಪ್ಪ ಇವರು ವನಪಾಲಕನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿ.
ಗೆಳದೂರ 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 ಬಾರೆ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಲೇ ಬಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಯಾವುದಾರಂದು ಕೇಳಿದೆ ಬಂದವರಂ ಧಾರಂದು ಕೇಳಿದೊರೆಯೇ ಭಾಗ್ಯಶ್ರೀ ಎಲ್ಲ ಈ ಮಾನವ ದೇವ ದೊಡ್ಡ ಮಗ್ರ ದೀಪಕರ ಧೃತ ಕಾರ ಮಾಡಮ ದಳಕ್ಕೆಂಬ ಕಾಲ ಮೆಂಚಿನಂತ ಜಳಪಿಸುವ ಎನ್ನ ಚಂದ್ರದ ದಬ್ಬಿಗೆ ಬಳಿರಿ ವೈರಿ ಸಮೂಹ ಬೆದರಿತ ಎಲ್ಲ ಮಾನವ ದೇವ ಘಡಿಗೆಂದು ಎನ್ನ ಸಿಂಹನಾಥದ ದಬ್ಬೆಯ ಬಬ್ಬೆಯ ಅಬ್ಬರಕ್ಕೆ ಈ ಲೋಕವ ಅಬ್ಬರಿಸಿದ ಲಾ ಮಾನವ ದೇವ ಈ ಎಡಬಲ್ಲದ ಕೊಟ್ಟೆ ಮೀಸೆಯ ಕುಟಿಕೆ ತೇಟುವ ರೋಮವಳಿಯ ಕಾರ್ಯಗತ್ತಲೆಯ ಕಂಡು ಕಾಲನ ಧಿಕ್ಕರಿಸಿದ ಆ ಮಾನವ ದೇವ ರೋಷದಿಂದ ಗದರ್ ದಂಡದಿಂದ ಧರವತ್ತ ಬಂದ ಒದ್ದದ್ದ ಬೇರೆ ದಾರಂದ ಮಾತನಾಡಿಸುವ ನೇನು ದಾರನರೇ ಸರಿ ಜರನೆ ಓ ದೇವ ನಾವು ದಾರಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು ಪ್ರತಿಯೊಬ್ಬರು ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟು ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡೆ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲ ಈ ಸಾರಥಿ ನಾಮದಾರಂದರೆ ಯಾರು ದೇವ ಯಾವತ್ತರೊತ್ತು ಪಟಲದೊಳ್ಳ ಪಟು ಪಟ ಪರಾಕ್ರಮಿ ಯಾತರೊತ್ತು ಪಟ ಹಟಗಿಸುವ ಜರಸಂದ ಹಿಡಂಬಾದ ರಕ್ಕಸರ ಬೆಂಬಿಡಿದ ಗಡಿಬಿಡಿ ಖಡ್ಗದಿಂದ ಕಡಿದ ಅವರ ರಕ್ತವಮ್ಮ ಕುಟಿದು ಕಟಿಗಲಿಯ ಮುಕಟ ಮುರಿದು ಒಡೆದ ಗುಟಿಗೆಂಬ ಎನ್ನ ಸಿಂಹನಾಥದ ದಬ್ಬೆಯ ಬಬ್ಬೆಯ ಅಬ್ಬರಕ್ಕೆ ಈ ಲೋಕವ ಅಬ್ಬರಿಸಿತು ಎಲ್ಲ ಸಾರದೆ ಈ ಭೂಮಿಯ ಪುತ್ತ ಹಾದಿ ಜೇಜನ ದಾರಿ ಕಾಣದ ಬಿದ್ದಿರುವನು ಎಲ್ಲ ಸಾರದೆ ರಕ್ಕಸರ ಪಡೆಯೋಳ ಮಕ್ಕ ಮಾರಿ ಅಂತ ರಣರಂಗದೊಳ್ಳ ಮುಂದಕ್ಕೆಟ್ಟ ಕಾಲ ಹಿಂದಕ್ಕಿಡದರ ಗಂಡ ವೈರಿಗಳ ಗಜ ಬೇರುಂಡ ಎಲ್ಲ ಸಾರದೆ ಎಣ್ಣೆಯ ಪಟುತರದಿಂದ ಪ್ರಜ್ವಲಿಸುವ ಪ್ರಭಾತ ಜ್ವಾಲೆಗೆ ಕೋಲ ಮಿಂಚಿನಂತೆ ವರಸುಸವದ ಎನ್ನ ಪಾದ ಘಟ್ಟಣಕ್ಕೆ ಪಡುವೆ ಪಟ್ ಪಟ್ಟೆಯನ ತಡೆಯಿತು ತಡೆಯಲಾರದೆ ಬಿರ್ರಂದ ಬಾಯ ಬಿಚ್ಚಿದ ಇಂಥ ಹತುಲಿತ ಪರಾಕ್ರಮದಿಂದ ಎನ್ನ ಪಟ್ಟದಂಥವರ ಹಿರಿಯನಾದ ಧರ್ಮ ಭೂಪಾಲನಿಗೆ ತಮ್ಮನಾದ ವಾಯುಪುತ್ರ ಭೀಮಸೇನನ ಕುಮಾರ ವೀರಾದಿ ವೀರ ಪಟುತರ ಮೊಟರ ಮಕಟದಿಂದ ಮೆರೆಯುವ ಘಟೋದ್ಗಜ ಮಹಾರಾಜನಂದ ಬಡಿ ಬಡಿ ಲಗಾರೆ ಇಡಿ ಇಡಿ ತೊತ್ತೋರೆ ತಡ ಮಾಡದ ಬಡಿಸಿದರೆ ವೀರ ಘಟೋತ್ಕಚ ಮಹಾರಾಜರಿವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಿಂಗಾರತರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಸುರ ನರ ಗರುಡ ಗಂಧರ್ವ
ಯಕ್ಷ ಅಲ್ಲ ಚಿನ್ನರೇ ಹೌದಾ ಕೆಂಪು ರೋಸಾದ ಹೌದಪ್ಪ ಎಲ್ಲ ಸಾರದೆ ಭೂಪತಿ ಸಿದ್ಧ ಸಾಧ್ವಾಚರಣ ವೈತಾಳ್ಯಗಳ ಪ್ರಮುಖರಿಗೆ ಅಸಮ ಮರ್ಯಾದೆ ಅಗ್ರಮವಾದ ನಮ್ಮ ವನದೋಳಿ ಯಾವನ ಒಬ್ಬ ಹಾ ನರಕುರಿಯೋ ಹಾ ನಿರ್ಭಯನಾಗಿ ಪಕ್ಕು ಧನುಷ್ಠೈಂಕಾರವಂ ಕೈಯುತ್ತಾ ಹಾ ಹರ್ಬಟಿಸುವನಂತೆ ಅಲ್ಲ ಎಲ್ಲ ಸಾರದೆ ಭೂಪತಿ ಆದ ಕಾರಣ ಆ ನರ ಹದಮನ ಮಿಡಿದು ಸಿಳ್ಳಬೇಕೆಂಬ ಆತುರ ಮಾನಸರಿಗೆ ರೋಷವೇಷದಿಂದ ಬರೋಣವಂತಾಯ್ತು ಕಂಡಿಯ ಸಾರದೆ ತಿಳಿಯದೆ ನಾನು ಬಂದ ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಜನನೇ ಪಂಥದಿಂದ ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪ ಶಾಸ್ತ್ರವಂ ಪಡೆದ ಸಾಯ ಸೂರ್ಯನಾದ ಅರ್ಜುನ ಮಹಾರಾಜನಿಗೆ ಪತ್ನಿಯಾಗಿ ಬಳಿರೆ ಲೋಕಕ್ಕೆ ವೀರಾದಿ ವೀರ ರಿಪುಗಳ ಭಯಂಕರನಾದ ಎನ್ನಂತ ಸುಕುಮಾರನ ಪಡೆದು ನೀನು ಕೋಚಿದಲ್ಲಂತೆ ನೀನು ದುಃಖವಂ ಪಡವದಕ್ಕೆ ಅಮ್ಮಯ್ಯ ಕಂದ ಕಾಲಕ್ಕೆ ಬಂದ ಕಷ್ಟ ನಿಷ್ಠೂರಗಳ ಅನುಭವಿಸಲೇಬೇಕಲ್ಲವ ಒಲ್ಲನೆಂದರೆ ಬಿಡಲಾರದಮ್ಮ ಪೂರ್ವಾರ್ಜಿತ ಕರ್ಮಕ್ಕೆ ಯಾರ ಮಾಡತಕ್ಕದ್ದೇನು ಮಾತೆ ಲೋಕ ಪ್ರಖ್ಯಾತೆ ಕುಮಾರ ಅಮ್ಮಯ್ಯ ಅಯ್ಯೋ ಈ ಘೋರ ಅರಣ್ಯದಲ್ಲಿ ನಾನು ಸರ್ವತಾ ನಡೆಯಲಾರೆನು. ಶಾಂತಳಾಗು ಮಾತೆ. ನಡೆಯಲಾರೆ ತನಯನೆ ಕೇಳೋ ಕಡು ಕಷ್ಟವ ಪಡುವೆ ನಡೆಯಲಾರೆ ತನಯನೆ ಕೇಳೋ ಕಡು ಕಷ್ಟವ ಪಡುವೆ ಅಮ್ಮಯ್ಯ, ಈ ಭಯಂಕರವಾದ ಅರಣ್ಯದಲ್ಲಿ ಸರ್ವತಾ ನನ್ನಿಂದ ನಡೆಯಲಾಗಲಾರದು. ಹೌದೇನು ಮಾತೆ? ಕಂದ ತಾಯಿ, ಆ ಬಲರಾಮನು ನಮಗೆ ಎಂಥ ಕಷ್ಟವನ್ನು ತಂದು ಒಡ್ಡೊಡಿದನು ಪುತ್ರ ಕೋಮಲಗಾತ್ರ. ಅಯ್ಯೋ ಶ್ರೀಯರಿ, ನಾನು ಏನು ಮಾಡಲಿ? ಎನ್ನ ಜನನಿಯಾದ ಸುಭದ್ರ ದೇವಿಯೂ ಘೋರವಾದ ಕಾನನದಲ್ಲಿ ದಾರಿ ನಡೆಯಲಾರೆಂದು ಪ್ರಲಾಪಿಸಿರವಳಲ್ಲ. ನೇರಡಿಕೆಯಿಂದ ಬಾಯಾರಿ ಸುಂದರ ಮುಖರವೆಂದವು ಕಂದಿ ಕುಂದಿ ಕಪ್ಪಾಗಿ ಬಳಲುತ್ತಿರವಳಲ್ಲ. ಇದಕ್ಕೆ ನಾನೆಂದು ಸೇರಿಸಲಿ? ಎಂಥ ಹೊತ್ತು ತಂದೆಯಲ್ಲೋ ಶ್ರೀಯರೇ. ಕಂದ, ಅಮ್ಮಯ್ಯ, ಈ ವನವನ್ನು ಕಂಡು ಎನ್ನ ಮನವು ಆನಂದವಾಗುತ್ತಿರುವುದು ಪುತ್ರ. ಹೌದೇನು ಮಾತೆ? ಕಂದ, ತಾಯಿ, ಮಾವಿನ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಹೋಗೋಣ. ನಿನ್ನಿಷ್ಟ ಕುಮಾರ. ಅಮ್ಮಯ್ಯ, ಕೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೋ ಬಾರೋ ಸುಕುಮಾರ, ನನ್ನ ಮುತ್ತು ಬಂಗಾರ. ಬಾರೋ ಬಾರೋ ಸುಕುಮಾರ, ನನ್ನ ಮುತ್ತು ಬಂಗಾರ. ಅಮ್ಮನ ಬಾಳಿಗೆ ನೆಮ್ಮದಿಗೆ ಕಂಗಾಲೇ ಆಧಾರ. ಬಾರೋ ಬಾರೋ ಸುಕುಮಾರ, ನನ್ನ ಮುತ್ತು ಬಂಗಾರ.
ವನವು ಕಂಡು ಎನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಹೌದೇನು ಮಾತೆ? ಕುಮಾರ, ತಾಯಿ, ಈಕೋ ಈ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದಕ್ಕೆ ಹೋಗೋಣ ಪುತ್ರ ಕೋಮಲಗಾತ್ರ. ಆಹೋ ಅಮ್ಮಯ್ಯ, ತನಯ ಅದು ಅಲ್ಲಿ ನೋಡು, ಸ್ವಲ್ಪ ದೂರದಲ್ಲಿ ಉದ್ಯಾನವನವ ಕಾಣುತ್ತಿರುವುದಲ್ಲ. ತದ್ವನಂತರಕ್ಕೆ ಹೋಗಿ ಜಾಗ್ರತೆಯಿಂದ ಪಕ್ವಾಗಿರುವ ಹಣ್ಣು ಹಂಪಲಾದಿಗಳನ್ನು ಮತ್ತು ಸಿಹಿಯಾಗಿರುವ ಉದಕವನ್ನು ತರುತ್ತೇನೆ. ಆಹೋ ಜನನೇ, ಕಂದ, ನೀನು ಈ ಮರದ ನೆರಳಿನಲ್ಲಿ ಕೂಡ ಬಳಿರೆ ಇದೇನು ಆಶ್ಚರ್ಯ? ಎನ್ನ ಜನನಿಯಾದ ಸುಭದ್ರ ದೇವಿಯೋ ಮಾರ್ಗಾಯಸದಿಂದ ಈ ವೃಕ್ಷದ ನೆರಳಿನೋಳು ಮಲಗೆ ಎಷ್ಟು ಬೇಗನೆ ನಿದ್ರೆಗೈವಳಲ್ಲ. ಇರಲಿ ಇರಲಿ, ಈ ಕಾನನದೊಳ್ಳೆ ಸಿಂಹ ಸರ್ವ ದೃಷ್ಟ ಮೃಗಗಳು ಸಂಚರಿಸವು. ನಮ್ಮ ಮಾತೆಯ ಸಂರಕ್ಷಣೆಗಾಗಿ ಬಳಿರೆ ಬಹುದಂಡದೊಳ್ಳಗೋ ದಂಡ ಒಂಪಿಟದ ಬ್ರಹ್ಮಾಂಡವು ಬಿಡ್ರನ ಬಿಚ್ಚುವಂತೆ ಧನಶ್ಚೇಂಕಾರವ ಮಾಡುವೆ. ಬಾಣಗಳು ಓಡುವೆ. ಬಳಿರೆ ಎಲೆ ಈ ಸಾರಥಿ, ಈ ವನವು ದಾವರಾಜರದ ಆಗಿರಬಹುದು. ಈ ವನವು ಪ್ರವೇಶ ಗೈಯುವ ಮಾರ್ಗವು ಯಾವ ಕಡೆ ನಿರ್ಮಾಣವಾಗಿರಬಹುದು ನೋಡೋಣ ಬಾಯಲ್ಲ ಸಾರಥಿ. ಹಾ ಬಾಬಾ ಎಲ್ಲ ಸಾರಥಿ, ಇಲ್ಲಿ ನೋಡು. ಶೃಂಗಾರ ತರಮಾಗಿ ರಮ್ಯ ತರದಿಂದ ಪರಿಶೋಭಿಸುವ ದುಂಡು ಮಲ್ಲಿಗೆ, ಸೂಜು ಮಲ್ಲಿಗೆ, ಜಾಜು ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಮೊದಲಾದ ವೃಕ್ಷಗಳ ಹರಳಿ ಚಂದದಿಂದ ರಂಜಿಸಿತ್ತ ಕೋಲ ಮೆಂಚಿನಂತೆ ಪ್ರಕಾಶಮಾನವಾಗಿ ಕಾಣುವುದಲ್ಲೂ ಸಾರಥಿ. ಇಲ್ಲಿಂದ ಮುಂದಕ್ಕೆ ಹೋಗೋಣ ನಡಿ, ಜಾಗ್ರತೆ. ಸಾರಥಿ, ಇಲ್ಲಿ ನೋಡು. ನೋಡಿದೀನಿ ದೇವ. ಪಕ್ಷಿಗಳ ಕಲಕಲ ದನಿಯ ಮಗೈ ಎತ್ತರವಾದ ಕೇಳಿದೆಯಾ ಕೋಗಿಲೆ ಕವಾತೋ? ಕೇಳಿದೀನಿ ದೇವ. ಮಯೂರಂ ಸಾಧ್ಯ ಪಕ್ಷಿಗಳು ಒಂದು ಗೂಡೆ ಹಾಡುವ ಗಂಧ ಬೇರುಂಡ ಪಕ್ಷಿಯಮ್ಮ ನೋಡು. ನೋಡಿದೀನಿ ದೇವ. ಸಾರಥಿ, ಉಪದಿ ಮೃಗಗಳ ಸಂಭೋಗ ವೈರತ್ವವಿಲ್ಲದೆ ಹುಲಿ, ಕರಡಿ, ಸಿಂಹ, ಕರಬ, ಸಾದುಲ್ಲ, ಜಾಂಬಗೆ, ಕಾಡಾನೆ, ಕಾಡುಕೋಣ, ನೀರಾನೆ ಮೊದಲಾದ ಮೃಗಗಳ ಸಂತೋಷದಿಂದ ಹೇಗೆ ಸಂಚರಿಸುವವು ನೋಡಿ ಸಾರಥಿ. ಹೌದು ದೇವ. ಸಾರಥಿ, ಉಪದಿ ನಮ್ಮ ಮಾತೆಯ ಹಸಿವಿಗಾಗಿ ಪಕ್ವಕ್ಕೆ ಬಂದ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಳ್ಳುತ್ತೀನ ಸಾರಥಿ. ಇಲ್ಲಿಂದ ಮುಂದಕ್ಕೆ ಹೋಗೋಣ ಜಾಗ್ರತೆ. ನಿಮ್ಮೆಷ್ಟದಂತೆ ಆಗಲಿ ದೇವ. ಶೇಖಲಕೋಟೆ ದುರ್ಗ 101 ರೂಪಾಯಿ ಮತ್ತು ಈರಮ್ಮನೂರು ಎಲ್ಲಪ್ಪ 201 ರೂಪಾಯಿ. ದುರ್ಗಪ್ಪ 101 ರೂಪಾಯಿ, ಈರಮ್ಮನೂರು ಎಲ್ಲಪ್ಪ 200, ಶಿವರಾಮನೂರು ಎಲ್ಲಪ್ಪ 201 ರೂಪಾಯಿಯನ್ನು ವನಪಾಲಕನ ಪಾತ್ರ. ಎಲೈ ತರುಳ, ಎಲೇ ಮರಳ, ನೀನು ದಾರ ನಿನ್ನ ಹೆಸರೇನು ಹೇಳು, ನಮ್ಮ ವನವ ಮಳ್ಳು ಮಾಡುವುದಕ್ಕೆ ಅಷ್ಟೊಂದು ಧೈರ್ಯವೇನ ಪೋರ ಮೊರ ಹಲಲ ಈಗ ಸಿಲುಕಿದೆ ನೋಡಿ ಎನ್ನ ತಯ್ಯಾರ. ಎಲೇ ಮೂರ್ಖ, ಎಲೈ ಅದಮ, ಮೊಬ್ಬಿನ ಭರಣದಿಂದ ನೀನು ಹಡ್ದ ಡಾಂಬಿಕತ್ವದ ವಚನಗಳು ನಾನ ಬಲ್ಲನ. ಲೇ ಬಂಡ, ಐ ಮೋಡ, ವಾಕ್ಯ ಪೌರ್ಣಸ್ಯದಿಂದ ಫಲವೇನ ವಿದ್ದಕ್ಕೆನಿಲ್ಲ. ಬಳಿರೆ ಎಣ್ಣೆಯ ಚಮತ್ಕೃತಿಯಿಂದ ನನಗೆ ಗುರುತು ತೋರಿಸುವನ ಬಾರಲೇ ಅದಮ. ಬರೇ ಮಾತಿನಿಂದ ಫಲವೇನ? ವೇದಕ್ಕೆ ಸನ್ನಿಧನಾಗ ರಕ್ಕಸ ತೋರಿಸಲೇ ನಿನ್ನಯ ಕಕ್ಕಸ. ಬಹುರಯ್ಯಲೈ ಹುಡುಗನಾದ ಪಡಪೋರನೇ, ಎಲೇ ವನಪಾಲಕನೇ, ತಡವೇತಕ್ಕೆ ಶರವಂ ತೊಡು. ಎಲ್ಲ ಮಕ್ಕ ಮಾರಿಯಂತೆ ಎದರಿಗೆ ಕುರಿಮರಿಯಂತೆ ಪ್ರಾಣ ನೀಗಿಸಿಕೊಳ್ಳಲಿಕ್ಕೆ ಬಂದೆಯಾ ಎನ್ನೊಳಿದ್ದವನ್ನು ಬಯಸಿದೆಯಾ? ಮುಖ ವ್ಯರ್ಥ ಸಾಯಬೇಡ, ಪ್ರಾಣದಾನವಂ ನೀಡುವ ಮೂರ್ಖ.
ಮೊಹರ ಹಲಲಲಲಲಲಲ ಮಾಡಿದ್ರಿ ಎನ್ನೊಡನೆ ತರ್ಕ ಎಲೇ ರಕ್ಕಸದಮ ನರಾದಮ ಸ್ವಚ್ಛನೆದ್ದವನಂತೆ ಪ್ರಾಣ ನೀಗಿಸಿಕೊಳ್ಳಲಕ್ಕೆ ಬಂದಿಯಾ ಲೇ ಬಂಡ ಅದಮ ಅನೇಕ ವಾಕ್ಯ ಬೋರಿಸಿದ ಮಾತುಗಳನ್ನು ಹಾಡಿದರೆ ಬಂದ ಫಲವೇನು? ಆದರೆ ನನ್ನ ಕಲ್ಲು ಬಿಡುತ್ತಿದ್ದೇನು, ಇದು ಸಮಯವಲ್ಲ, ಅದಕ್ಕೆ ನನ್ನ ಕಲ್ಲುವುದಿಲ್ಲ. ನನ್ನ ಪಣೆಯೊಳ್ಳ ಸುಣ್ಣದ ಪಟ್ಟಿಯ ಮೆಟ್ಟ ಬಿಡವನ ನಿನ್ನ ಒಡಿನಾದ ರಕ್ಕಸದಮ ತಿಳಿಸಲೇ ನಿಮ್ಮ ರಾಜನಿಗೆ ತರ ಮರ್ಮ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಮೂರ್ಖ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಬಂಡ. ಬಲು ಬಲು ರೈಯಲೈ ಸಾರಥಿ ಭೂಪತಿ ಈ ಬಾಲಕನ ಶರಾಗಾತಿಗೆ ತಳ್ಳಲಾರೆ. ಹಾ. ನಮ್ಮ ಒಡೆಯನಾದ ಗಂಡುಗಲಿ ಘಟೋತ್ಕಚನಿಗೆ ಇಲ್ಲಿ ನಡೆದ ವೃತ್ತಾಂತವನ್ನು ಹೇಳಲಿಕ್ಕೆ ಹೋಗಬೇಡಿ ಸಾರಥಿ. ನಮೋ ನಮೋ ರಾಜ ರವಿಕೋಟಿ ತೇಜ. ನಿನಗೆ ಮಂಗಳವಾಗಲಿ ಮೇಲೆ ಕೆಳವನ ಪಾಲಕನ ತಡ ಮಾಡದ ತಿಳಿಸಿ ವನದ ಸಮಾಚಾರವನ್ನ. ಆಹೋ ರಾಜ ಅಹೋ ವನ ಪಾಲಕನ ಯಾವನೊಬ್ಬ ಹುಡುಗನ ನಮ್ಮವನೊಬ್ಬ ಫಲ ಪುಷ್ಪಾದಿಗಳ ಮೃದಳದಿ ಎಣ್ಣನ್ನು ಸೆರೆಪಡೆದು ನಿಮ್ಮ ರಾಜನಿಗೆ ಬರೀ ಗೆಲ್ಲುವಂತೆ ಕಳಿಸಿದನು ರಾಜ. ನತ ಕಲ್ಪ ಭೋಜ ವನ ಪಾಲಕನ ಅಹೋ ಮಹಾರಾಜನೇ ನಿನ್ನ ಪಣೆಯೋಳ ಸುಣ್ಣದ ಪಟ್ಟಿಯ ಮಮರದ ಭ್ರಷ್ಟನು ದಾರ ಎನ್ನಗೆ ಸ್ವಲ್ಪ ತೋರ ವನ ಪಾಲಕನ ಅಹೋ ಮಹಾರಾಜನೇ ನನ್ನ ಮುಖವನ್ನು ನೋಡಿದರೆ ಆಶ್ಚರ್ಯವಾಗಿ ತೋರುತ್ತದೆ. ಜಾಗೃತಿಯಿಂದ ಬೇಳವನ ಸಂಗತಿಯನ್ನ ಕೇಳಿದರೆ ಎಣ್ಣೆಗೆ ಕೋಪವು ಕೆರೆ ಬರುವುದನ್ನ. ವನ ಪಾಲಕನ ಅಹೋ ರಾಜ ಅವನಿಗೆ ತೋರಿಸುವನ ಎನ್ನ ಸಾಮರ್ಥ್ಯವನ್ನ ಅವನಂಬಿತ್ತರಿಸುವನ ವನ ಪಾಲಕ ತೋರಿಸು ಅವನೆಂಥ ಬಾಲಕ. ಮಹಾರಾಜನೇ ವನ ಪಾಲಕನ ನಮ್ಮ ಕದಲಿವ ಪಕ್ಕು ಕದನದೋಳ್ ನಮ್ಮ ತಲಿವಂ ಸಂಹರಿಸಿದನು. ಮೊಹರ ಹಲಲಲಲಲಲ ನನ್ನ ಮೂಗಿನ ಮೇಲೆ ಸುಣ್ಣದ ಪಟ್ಟಿ ಎಂಬರೆದನು. ಆಹೋ ರಾಜ ಎನ್ನನ್ನು ಉಳಿಸಿದ್ದ ಹಾಗಾದ ಅವನು ಒಬ್ಬನೇ ಇರುವನ. ಅವನನ್ನು ನೋಡಿದರೆ ಎನ್ನಗೆ ಭಯವಾಗುವುದು. ಪ್ರಳಯ ಕಾಲ ರುದ್ಧನಂತ ಇರುವನ ಅವನ ಶೌರ್ಯವನ್ನು ಎಷ್ಟಂದು ಹೇಳಲಿ ರಾಜ. ಅಹೋ ರಾಜ ಸಿದ್ಧ ಸಾಧ್ವ ಮೊದಲಾದ ಬರೋಳು ನಮ್ಮನ್ನ ಸೋಲಿಸಬದ ವೀರಾದ ವೀರನಂ ನಾನು ಎಲ್ಲಿಯೂ ಕಾಣನ. ವನ ಬಾಲಕನ ಅಹೋ ಮಹಾರಾಜನೇ ಆದರ ನಿನಗೆ ಆದ ಹವ ಮರ್ಯಾದೆಯಂ ನೋಡಿದರೆ ಎಲ್ಲರೂ ಕೋಪವು ಕೆರೆ ಬರಬದ. ಇಂದಿಗೆ ಅವನಲ್ಲಿರುವನ ಅವನಲ್ಲಿಗೆ ಹೋಗೋಣ ನಡೆವನ ಬಾಲಕನ. ರಥವನ್ನು ಬಿಡಬೇಕನ.
ರವಿಕೋಟಿ ತೇಜ. ಹೊಳರೇ ಎಲೈ ತರುಳ ಎಲೇ ಮರಳ, ಈ ವನಕ್ಕೆ ಹೇತಕ್ಕೆ ಬಂದೆ, ಬರಬದಕ್ಕೆ ನಾಚಿಕೆ ಇಲ್ಲವೇ? ಇದೇನು ನಿಮ್ಮ ಅಪ್ಪನ ಸತ್ತು ಎಂದು ತಿಳಿದಿರುವೇನಲೇ ಮಂಡ? ಇದು ಅಲ್ಲದೆ ನಮ್ಮ ವನಪಾಲಕನಿಗೆ ಮುಖಭಂಗ ಮಾಡಿದೆಯಲ್ಲ, ಒಳ್ಳೆಯದೋ ಇರಲ. ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ಹೆಸರೇನು? ಬೋಳಿದ ಎನ್ನೋಳಿದ್ದವ ಮಾಡಿರುತ್ತ ಎನ್ನ ಕೈಯೊಳ ಏತಕ್ಕೆ ಸಾಯಿವೆ? ನಿನಗೆ ಪ್ರಾಣದಾನವನ್ನು ಕೊಡುವೆನು, ಸುಮ್ಮನೆ ಹೋಗು ಮೂರ್ಖ. ಮಾಡದಿರಿ ಎನ್ನೋಳು ತರ್ಕ. ಎಲೇ ಕೊಲ್ಲರ ಕಚ, ಎಲೈ ನರಹದಮ, ಬಲ್ಲಿದವನಾದರೆ ಎನ್ನ ಸನ್ಮುಖದಲ್ಲಿ ನಿಂತವಿದ್ದವನ್ನ ಮಾಡ. ಬಾರಿ ಬಾರಿ ಜಲ್ಲು ನುಡಿಯನ್ನು ಹಾಡಿದರೆ ನಾನೇ ಎದರವನಲ್ಲ. ಯಾರು ಎದವರವನ ಸಲ್ಲಪಟಾಳನೇ ಭ್ರಷ್ಟ. ಏ ಬಂಡ, ಎಲೈ ಹದಮ, ದಾಂಭಿಕತ್ವದ ಮಾತುಗಳಿಂದ ಫಲವೇನ? ಬರೇ ಕಂಡನದೊಳ್ಳು ಗಂಡುಗಲಿ ಹಾಗೆ ನಿಂತವಿದ್ದವನ್ನ ಮಾಡ. ಗಂಡುಗಲಿ ನೀನಾದರೆ ಕಾರ್ಮಕವೊಮ್ಮೆ ಕಂಡು ಕೈಲಾಗದಿತ್ತಿರ ಬಂದ ದಾನಿ ನಡೆಯಲು ಮೂರ್ಖ. ಮಾಡಿದರೆ ಎನ್ನಳ ತರ್ಕ. ಎಲೈ ಮೂರ್ಖ, ಎಲೇ ಬಂಡ, ನಾನು ಎಷ್ಟು ಸೇರಿಸಿಕೊಂಡರೂ ನಿನ್ನ ಬಿಂಕವು ಬಿಡಲಿಲ್ಲ. ಸಹಜವಾಗಿ ಬಿಡುವನಲೇ ಬಂಡ. ಎಲೈ ಭ್ರಷ್ಟ, ಇದು ಅಲ್ಲದ ಎಣ್ಣೆಗೆ ಕೋದಂಡವಂ ತೋರಿಸುವೆಯ? ಬೋಳಿರ ನಿನ್ನ ಕೋದಂಡವಂ ಮುರಿದೋ ಒಡೆದೋ ಯಮಲಾಯಕ್ಕೆ ಕಳಿಸಿ ಬರ. ನೋಡಿ ನೋಡು ನಂದನ, ಮಾಡಿ ಎನ್ನ ಪಾದಕ್ಕೆ ವಂದನ. ಎಲೇ ರಕ್ಕಸದಮ, ಈ ಸಮಯದಲ್ಲಿ ನಿನ್ನ ಗಾಸಿ ಮಾತೆ ಬಿಡುವನ ನೋಡ. ಎಲೇ ಬುದ್ಧ ಶೂನ್ಯನೇ, ಎಲೈ ನರಹದಮನ, ನನ್ನ ಬಿಂಕವ ಮರವನೆಂದ ನುಡಿಬಯ ಹದಮ. ಈ ನೋಡನ್ನ ಪರಾಕ್ರಮ. ಅಮ್ಮಯ್ಯ, ಅಯ್ಯೋ, ಈ ಸಮಯದಲ್ಲಿ ಈ ರಕ್ಕಸರ ಯುದ್ಧ ಮಾಡೋದು ಸರಿಯಲ್ಲ. ಏತಕ್ಕೆ ಮಾತೆ? ಯುದ್ಧವನ್ನು ನಿಲ್ಲಿಸು ಪುತ್ರ ಕೋಮಲ ಗಾತ್ರ. ಆಕೋ ಜನನೇ, ಕಂದ, ಈ ನಿನ್ನ ಮಗನ ಮೇಲೆ ನಿನಗೆ ಇಂಥ ಹನುಮಾನವೇ ಏಕೆ? ನೀನು ಚಿಕ್ಕವನಲ್ಲವೇ ಕಂದ? ನಾನು ಚಿಕ್ಕವನೆಂದು ಕೇಳುವಿಯಾ? ಅಮ್ಮಯ್ಯ, ಕಂದ, ಬಳಿರೆ ಸನ್ಮುಖನ ಒಟ್ಟೆದ 7 ದಿನಗಳಲ್ಲಿ ತಾರಕ ಸೂರನಂ ಸಂಮರಸಿ ದೇವತೆಗಳಿಗೆ ಹೇಗೆ ಸಂತೋಷವೊಮ್ಮ ಉಂಟು ಮಾಡಿದನ, ಅದರಂತೆ ವಾಲಿಯ ಮಗನಾದ ಹಂಗದನ ತೊಟ್ಟಿಲಲ್ಲಿರುವ ಸಮಯದಲ್ಲಿ ರಾವಣ ನಮ್ಮವನನ್ನು ಹೇಗೆ ಒದ್ದನ. ಬಳಿರೆ ಅದರಂತೆ ಈ ರಕ್ಕಸ ನಮ್ಮ ಕೊಂದು ರಕ್ತവും ಸುರಿಸಿ ಬಿಡುವನ ಜನನೇ. ಮಗನ ಮೇಲೆ ಆಲೋಚನೆ. ಎಲೈ ಸುಂದರ ನಂದನ, ರಕ್ಕಸ ನಂದನ, ನಿನ್ನ ಜನನೆಯ ಹೇಳಿದ ಮಾತು ಕೇಳು. ತಿಳಿಯದೆ ಸುಮ್ಮನೆ ಎನ್ನ ಕೂಟ ಇದ್ದಕ್ಕೆ ಬರಬೇಡ. ಬಂದರ ಮಾಡುವುದೇನೇ ಬಂಡ. ಎಲೈ ಮೂರ್ಖ, ಏ ಅದಮ, ಯುದ್ಧವೆಂದರೆ ಅಂಗೈಯ ಒಳಗಿನ ಮುದ್ದೆ ಎಂದು ತಿಳಿದರೆ ಭಯನ. ಸುಮ್ಮನ ನಿಮ್ಮ ತಾಯಿಯ ಮಾತು ಕೇಳು. ನಿನ್ನ ಜೀವದಾನದಿಂದ ಬಿಡಿವೆನ ಕೂಸೆ. ಬಿಟ್ಟು ಬಿಡಿ ರಣರಂಗದಾಸೆ. ಏ ರಕ್ಕಸದಮ, ನಮ್ಮ ಜೀವದಾನದಿಂದ ಬಿಡುವೆನೆಂದು ಹೇಳಿವೆಯಲ್ಲ. ಎನ್ನ ಪಾದಗಳನ್ನು ಹಿಡಿದರೆ ಈಗಲೇ ಬಿಡುವಲೆಲ್ಲ ಭ್ರಷ್ಟ. ಬಲ ಬಲ ಏನು ಬಲ ಅಡ್ಡನ. ಏ ಮೂಡ, ಎಲೈ ಭ್ರಷ್ಟ, ನಿನ್ನ ಸಾಮರ್ಥ್ಯವು ಎಷ್ಟಿರಬಹುದು ಹೇಳು. ಈಗ ನೋಡಲಿಲ್ಲವೇ ಮೂರ್ಖ. ಏ ಬಂಡ, ಎಲೈ ಹದಮ, ನಿನ್ನ ದೇಹ ಇಬ್ಬಾಗ ಮಾಡುವ ನನ್ನಲ್ಲಿ ಕೋದಂಡ ಒಬ್ಬ ಬಾಣವೊಮ್ಮ ಉಂಟ. ಬೋಳಿರ್ಯ ನಿನ್ನ ಕೈಯಲ್ಲಿ ಈ
ಗದರ್ದಂಡವನ್ನು ಉಂಟಲೇ ಭ್ರಷ್ಟ. ನಾನು ಚಿಕ್ಕವನಂದ ನನ್ನ ಕೈ ಒಳಗೆ ಬಾಣಗಳು ಏನಾದರೂ ಚಿಕ್ಕವೇ ಹೇಗೆ? ಚಿಕ್ಕದೇನು ಕಾಣಬದಲೇ ಭ್ರಷ್ಟ. ಸಮಯದಲ್ಲಿ ನನ್ನ ಸರಂಗಳಿಗೆ ಪ್ರಾಯ ಎಂಬ ಒದವು ಕೇರ ಬಂದಿರಬಹುದ. ತಕ್ಷಣವೇ ಬೆದ್ದಕ್ಕೆ ನಿಲ್ಲಲಾದಮ ತೋರಿಸವನ ಈ ಅಭಿಮಾನನ ಪರಾಕ್ರಮ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಭ್ರಷ್ಟ. ಅದೇ ಪ್ರಕಾರವಾಗಿ ಬಿದ್ದಕ್ಕೆ ನಿಲ್ಲಲೇ ಬಂದ. ಆಹೋ ಜನನೇ, ಆಹೋ ಜನನೇ, ಎಷ್ಟು ಮಾತುಗಳನ್ನ ಹಾಡಿದವನ ಈಗ ಹೇಗೆ ಬಿದ್ದರವನ ನೋಡಿದೀಯಾ? ಅಮ್ಮಯ್ಯ, ಇನ್ನು ಎನ್ನ ತೊಳ್ಳೆ ತಿಂಡೆಯೋ ಹೋಗಲಿಲ್ಲ. ಅಮ್ಮಯ್ಯ ಒಳರೆ ನನಗೆ ಭಿದ್ದ ಮಾಡಬೇಕೆಂಬ ಹಸಿರಲಾಗೆ ಈ ಕುಳ್ಳ ರಕ್ಕಸನು ಏನು ಮಾತನಾಡದೆ ಸುಮ್ಮನೆ ಬಿದ್ದಿರವನಲ್ಲ. ಅಹೋ ಜನನೇ, ಇನ್ನು ಯಾರಾದರಿದ್ದರೆ ಎನ್ನೊಡನವಿದ್ದಕ್ಕೆ ಬರಲೇ. ಇವನನ್ನು ಉಪಚರಿಸಿ ಎನ್ನ ತೋಳೆ ತಿಂಡಿಗೆ ತೀರಿಸಿಕೊಳ್ಳವನ ಜನನಿ ಸೌಖ್ಯ ಪ್ರದಾಯನೇ. ಅಯ್ಯೋ ರಕ್ಕಸದಮ್ಮ, ಎನ್ನ ಸರಂಗಳಿಗೆ ಘಾಸಿಯಾಗಿ ಈ ಭೂಮಂಡಲದೊಳ ಬಿದ್ದೀಯಾ? ಇನ್ನು ಯಾತಕ್ಕೆ ತಡ ಮೇಲೆ ಕೈಯಳ ಬಳರೆ ಏನು ಹಂತ ಕಡುಗಲಿ ಹಾದರ ಕಂಡನ ದೊಳ್ಳು ಗಂಡುಗಲಿಯಾಗಿ ನಿಂತು ಯುದ್ಧವನ್ನ ಮಾಡ. ಇಲ್ಲವಾಗಿದೆ ಶ್ರೀ ಗುರು ಸೋಮಲಿಂಗೇಶ್ವರ ನಮ್ ಧ್ಯಾನ ಮಾಡಬ್ರಷ್ಟ. ಅಯ್ಯೋ ಹರ ಹರ, ಈ ಕೂಸಿನ ಸಮಬಟರಂ ನಾನು ಎಲ್ಲಿಯೂ ಕಾಣಲಿಲ್ಲ. ಎನ್ನ ಸರಂಗಳಂ 7 ಬಾಣಗಳಿಂದ ಖಂಡ್ರಿಸಿದನಲ್ಲ. ಎಂಬ ಎಚ್ಚರವಿಲ್ಲದೆ ಎನ್ನನ್ನು ಉಪಚರಿಸಿದನಲ್ಲ. ಇನ್ನಂತ ಕಡಿಗಲಿಯು ನಾನು ಕಾಣಲು ಸಾರದೆ. ಇವನಿಗೆ ತೋರಿಸಿ ಮನೆಯನ್ನ ಪರಾಕ್ರಮದ ರೀತಿ ನಿಮ್ಮಿಟ್ಟಂತಾಗಲಿ ಮಮತಿ. ರಕ್ಕಸದಮ ಸ್ವಲ್ಪ ನಿನ್ನ ಸಾಮರ್ಥ್ಯವು ಎಷ್ಟಿದ್ದ ಈಗ ನೋಡಿಲ್ಲವೇನೆ ಮೂಡ. ನಿನ್ನನ್ನ ಒಡೆಯಬೇಕೆಂದು ಎಷ್ಟು ಯೋಚನೆ ಮಾಡಿದರೋ ನನ್ನ ಕೈಗಳು ಹೇಳಲಾರವ. ಏತಕ್ಕೆ ನಿನ್ನ ಕೈಗಳಿಗೆ ಬಳಗಳ ಏನಾದರೂ ತಪ್ಪಿಕೊಂಡಿಯೇನಲೇ ಮೂಡ? ಈಗ ನಿನ್ನ ನಾನು ಮೆಚ್ಚಿದನ ನಚ್ಚಲೇಬೇಕಲೇ ಬಂಡ. ನಾನು ಮೂರ್ಛಿತನಾಗಿ ಬಿದ್ದೆನೆಂದು ತಿಳಿಯಬೇಡ. ಎಲೈ ಭ್ರಷ್ಟ, ಅದಮ ನಿನ್ನನ್ನು ಈ ಗದರ್ದಂಡದಿಂದ ಗುಟ್ಟಿ ಕೆಡವೆ ನಿನ್ನ ತಾಯಿಯ ಕಣ್ಣಿನೋಳಿ ನೀರು ಸುರಿಸದಿದ್ದರೆ ನಾನು ರಕ್ಕಸದಿಪತಿನಲ್ಲ. ನಿನಗೆ ಜೀವಧಾನ್ಯವನ್ನು ಕೊಡುವೆನು, ಸುಮ್ಮನೆ ಹೋಗು ಮೂರ್ಖ. ಮಾಡದಿರ ಎನ್ನೋಳ ತರ್ಕ. ನಮ್ಮ ಜೀವದಾನದಿಂದ ಬಿಡುವೆನೆಂದು ಹೇಳುವೆಯಲ್ಲ.
ನಮ್ಮ ಹುಬಯ್ಯರ ಪೈಕಿ ಜೀವದಾನವನ್ನು ಕೊಟ್ಟವನು ಅಥವಾ ನಾನು? ನಾನು ಸಣ್ಣವನೆಂದು ತಿಳಿದಿರುವೆಯ ಎನ್ನಗೆ ಯುದ್ಧ ಮಾಡಬೇಕೆಂಬ ಆಸೆ ಬಾಳ ಯುದ್ಧವೆಂದ ರಾಜ್ಯದವನಿಗೆ ಮುಷ್ಟನ್ನ ಫಲಿಸಿದಂತೆ ತಿಳಿದಿರುವನು. ಎಲೈ ಮೂರ್ಖ, ಗೊತ್ತಿಲ್ಲದ ಎನ್ನದನ ಯುದ್ಧಕ್ಕೆ ಬರವೆಯ ಸಹಜವಾಗಿ ಬರಬನಲೇ ಕೃಷ್ಣ. ಎನ್ನ ಪೌರಸವು ಹೊಂದಿಲ್ಲ. ಏ ಬಂಡ ಬಲೆ ಬಾಲಕ ಬಳರೆ ಮಾತನಾಡಿದರ ಬಂದ ಫಲವೇನ ರಕ್ಕಚತಮ ಜಡ ಮತ್ತೆ ಮುಟಕನ ರಕ್ಕಚತಮನೆ ಕರುಳ್ಳನೆಂದ ಕೈ ಮಾಡಲಾರದ ಕರುಣದಿಂದ ನೋಡಿದರೆ ನೀನು ತುಡುಕುವ ನುಡಿಯಿಂದ ನಡುವೆಯ ಸಹಜವಾಗಿ ನಡುವಿನಲ್ಲಿ ಮುಡ ಮುಡ ಏ ಬಂಡ ನೋಡಿದನಲ್ಲಿ ಮೂರ್ಖ ಕಣ್ಣೂರು ಬಾಣಗಳಿಂದ ನಿನ್ನ ಮಂಡೆಯ ಮಾರಿದ ಬಿಡುವನಲ್ಲಿ ನೆಲ್ಲಪುರ ಸೇರಿಸಿ ಬಿಡುವನ ನಿನ್ನ ಯಮಪುರ. ಎಲೇ ಪುಂಡ ರಕ್ಕತ ಕೋದಂಡ ಪರಕ್ರಮಯಾದ ನನ್ನನ್ನ ಮೂಡಿನೆಂದು ಬಗಳುವೆಯಲ್ಲ. ಸಹಜವಾಗಿ ಬಗಳ ಪ್ರಶ್ನ ನೀನು ಹಂತ ಶೌರ್ಯವಂತನಾದರ ಕಂಡನ ಡೊಳ್ಳು ಗಂಡುಗಲಿಯಾಗಿ ನಿಂತು ವಿದ್ಯವನ್ನ ಮಾಡ ಬಳರೆ ಚಂಡ ಪ್ರಚಂಡ ಭುಜಬಲೋರ್ದಂಡ ನಿನ್ನ ರೊಂಡೋಮ್ ಕಂಡಿರ್ಚಿ ಚಂಡಿನಂತೆ ನಭೋಮಂಡಲ ಕೇಸರು ನಿನ್ನ ಮಾಂಸ ಕಂಡಂಗಳ ಮಿಂಡು ಭೂತಾತಗಳಿಗೆ ಉಣಬಡಿಸುವೆ. ಜಲೆ ಕೋಣ ನೀನು ಕಾಣೆಯೋ ಈ ಅಭಿಮಾನನ ತ್ರಾಣಾಯಿಕೋ ಆಹಾ ಮಾಡೋ ಆ ಶಿವನ ದಾನ ಬಳರೆ ಯಾರು ಹೋಗುವುದು ಸ್ವಲ್ಪ ತಾಳಲೇ ಕೃಷ್ಣ. ರಕ್ಕಸದಮ ನಿನ್ನ ಭೀಕರವಂ ಕಂಡು ತಂಡ ತಂಡ ಪ್ರಾಣಿಗಳನ್ನು ಅಂಡಲದ ದಂಡೆಗೆಡುವ ಎನ್ನ ಪರಾಕ್ರಮಕ್ಕೆ ಬಳಿರ ಅಂಡದರನು ಸಹ ಎನ್ನಗೆ ಭಯಗ್ರಸ್ತನಾಗಿ ಎಪ್ಪಲಾಯಕ್ಕೆ ಮೈಗೊಟ್ಟನ. ಬುದ್ಧಿಲ್ಲದ ಕೊಟ್ಟಿರವರಲೇ ಮಂಡ ಎಲೈ ಮೂರ್ಖ, ಏ ಅದಮ ನಿನ್ನಂತ ತೃಣಸಮನನ್ನು ಎಣ್ಣೆಗೆ ನೀಟಾಗಿ ಹಿದ್ದವನ್ನ ತೋರಬದಕ್ಕೆ ಸರಿಸಾಟಿಯಾದೆಯಾ? ಸಹಜವಾಗಿ ಆಗಿರುವನೇ ಬಂಡ ಲೈ ಮೂರ್ಖ, ಏ ಬಂಡ ಬೋಳಿರ ಪಾಟು ಬಾಟ ಪರಾಕ್ರಮಿಯಾದ ಎನ್ನೋಳೆ ನಿನ್ನ ಪಂಥವು ಸಾಗದ. ಗಂಡು ಗಲಿ ಹಾದರ ತೆರೆ ಅರಸಿಕೊಂಡು ಮಾತನಾಡು, ಇಲ್ಲವಾಯಿತೆ ನೀನು ಬಂದು ದಾರಿಯನ್ನು ನೋಡು ಬಂಡ. ಹಾರಿಸಿವನ್ನು ನೋಡು ನಿನ್ನ ಯಾರಿಂದ. ನೀನು ಪ್ರಯೋಗಿಸುವ ಮಾರ್ಗವನ್ನು ಮಧ್ಯ ಮಾರ್ಗದಲ್ಲಿ ಗಟ್ಟನೆ ಕಡೆದಾಗ ಇದರವನ್ನ ನೋಡಿದೆಯಾ? ಬಲೇ ಬಲೇ ಬಾಲಕ, ಏ ಬಂಡ ಎಲೈ ಮೂರ್ಖ, ಎನ್ನಯ ಭಯಶಕ್ತಿಯ ನೋಡ ಬಳರೆ ಎನ್ನ ಸೊಕ್ಕು ಮರೆದ ಕೆಲಬಗಳ ತಗದರನ್ನ ರಂಗಕ್ಕೆ ಹಾವುಟ ಮಾಡದಿದ್ದರೆ ಎನ್ನಂದ ಸಾರಿ ಅಂಬ ಪಟವುದೆಲ್ಲ ದೈತ್ಯದಮ. ಎಲ್ಲಾರು ಕಿರೀಟ ಕಟ್ಕೊಂಡ್ರಪ್ಪ ನೀವು. ಬಲರಾಮ, ಲಕ್ಷಣ, ಬಂಡನೆ ಅದಮನೆ ಕಂಡ ಕಂಡಂತ ಬದರಿದರೆ ನಿನ್ನ ಗುಂಡಿಯಂ ಸೊಡಲ ಬಂತ ಇದು ಕಾರಾದೃತ ಖಡ್ಗದಿಂದ ಕಡೆದ ನಿನ್ನಂ ಕಾಲಪಿಟದ ಈ ಭೂಮಿಗೆ ಅಪ್ಪಳದಿದ್ದರೆ ಹಿಂಡು ರಾಯರ ಗಂಡ ಚಂಡಪ್ಪರ ಚಂಡ ಆದಿತ್ಯ ಮೇಲೆ ಮಾರ್ತನ್ನ ನಮ್ಮ ಜಗದೊಳಗೆ ಎನ್ನಗೆ ಎದುರಿಲ್ಲವೆಂದು ಕಾಲಗಗ್ಗರಿಯನ್ನು ಧರಿಸಿ ಸಾರ್ಥಕವೇನು? ಜಾಗ್ರತೆಯಿಂದ ವಿದ್ಯಕ್ಕೆ ನಿಲ್ಲಿಲ್ಲ ಬಂಡ, ಮುರಿಯುವ ನೋಡು ನಿನ್ನ ಮೈ ಕಂಡ. ಅದೇ ಪ್ರಕಾರವಾಗಿ ವಿದ್ಯಕ್ಕೆ ನಿಲ್ಲಲೇ ಬಂಡ.